ತಾಲೂಕಿನ ಯರಗಟ್ಟಿಯಲ್ಲಿ ವೈಭವದ ಗಣೇಶೋತ್ಸವ. ಬಾಲಗಜಾನನ ಶಂಕರ ತನಯನ ತೋಂತನ ತೋಂತನ ನಾರ್ತನ. ಬಾಲಗಜಾನನ ಶಂಕರ ತನಯನ ತೋಂತನ ತೋಂತನ ನಾರ್ತನ. ಉತ್ತರ ಕರ್ನಾಟಕದ ಜನತೆಯ ಜೊತೆ ಆತ್ಮೀಯ ಸಂವಾದ. ಗುರು ಹಿರಿಯರು, ಅಕ್ಕ ತಮ್ಮ, ಅಣ್ಣ ತಂಗಿ ಎಲ್ಲರಲ್ಲೂ ಸಹಿತ ಬಾಂಧವ್ಯವನ್ನ ಬೆಸೆದು ಒಂದಷ್ಟು ವಿಶೇಷವಾದಂತಹ ರೀತಿ ಗೌರವದಿಂದ ಕಾಣುವಂತಹ ಒಂದು ಮನಸ್ಥಿತಿಯನ್ನ ನಾವೆಲ್ಲಿ ನೋಡಬಹುದಪ್ಪ ಅಂದ್ರೆ ಅದು ಉತ್ತರ ಕರ್ನಾಟಕದ ಕಡೆ ಮಾತ್ರ. ಉತ್ತರ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಈಗಾಗಲೇ 3ನೇ ತಿಂಗಳಿಗೆ ಕಾಲಿಡ್ತಾ ಇದೆ. ಆ ಕಳಸಾ ಬಂಡೂರಿ ಜೋಡಣೆ ಯಾವಾಗ ಆಗುತ್ತೆ ಅದು ಸ್ವಾಮಿ? ಅದು ಉತ್ತರ ಕರ್ನಾಟಕ ಕಣ್ಣೀರು ಸ್ವಾಮಿ, ಅದು ಎಲ್ಲರ ಅಳಲು ಸ್ವಾಮಿ. ಅದು ಆನಂದ್ ಗುರುಜಿ 100ಕ್ಕೋ 1000ಕ್ಕೋ ಒಂದು ಉತ್ತರ ಕೊಟ್ಟರು ಸಹಿತ ಆ ಉತ್ತರದಲ್ಲಿ ಒಂದು ತಾಕತ್ತಿದೆ ಅಂದ್ರೆ ಈ ಪ್ರಶ್ನೆ ನಾನು ಉತ್ತರ ಕೊಟ್ಟು ಗೆಲ್ಲಬೇಕು. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ. ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಕೆ ಪುಡಿ. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಇವತ್ತಿನ ದಿನ ನಿಮ್ಮ ರಾಶಿಗಳಲ್ಲಿರುವ ಫಲಾಫಲಗಳೇನು, ಹಾಗೇನೆ ಇವತ್ತಿನ ದಿನ ಯಾವ ಆಚರಣೆ ಶುಭ ಫಲಗಳನ್ನ ನೀಡುತ್ತೆ ಅನ್ನೋ ವಿಚಾರಗಳನ್ನ ಗುರುಜಿಯವರು ಪ್ರತಿದಿನದಂತೆ ಇವತ್ತು ಸಹ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಎಂದಿನಂತೆ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನ ಕೂಡ ನೀಡ್ತಾರೆ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ಒಂದು ಮುಖ್ಯವಾದ ವಿಷಯವನ್ನ ನಾನು ನಿಮಗೆ ತಿಳಿಸಬೇಕಾಗಿದೆ. ಈಗಾಗಲೇ ನಿನ್ನೆಯಿಂದ ನಾನು ಈ ಕಾರ್ಯಕ್ರಮದ ವಿಷಯವನ್ನ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಅದೇನು ಅಂತ ಅಂದ್ರೆ, ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಅಕ್ಟೋಬರ್ 10ನೇ ತಾರೀಕು ಅಂದರೆ ಶನಿವಾರ ಬೀದರ್ ಜಿಲ್ಲೆಗೆ. ಬೀದರ್ ಜಿಲ್ಲೆಗೆ ಯಾಕೆ? ಹೌದು, ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಗುರುಜಿಯವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಹಾಗೇನೆ ಬೀದರ್ ಜಿಲ್ಲೆಯಲ್ಲಿ ಇದೇ ರೀತಿ ಅಭಿಮಾನಿಗಳ ಬಳಗದವರು, ಬೀದರ್ ಜಿಲ್ಲೆಯ ಅಭಿಮಾನಿಗಳೆಲ್ಲ ಸೇರ್ಕೊಂಡು ತಮ್ಮದೊಂದು ಅಭಿಮಾನಿಗಳ ಬಳಗವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಸಂಘದ, ಈ ಬಳಗದ ಉದ್ಘಾಟನೆಯನ್ನ ನಮ್ಮ ಗುರುಜಿಯವರ ಅಮೃತ ಹಸ್ತದಿಂದ ನೆರವೇರಿಸಬೇಕು ಅನ್ನೋದು ಅವರ ಆಸೆ. ಮೊದಲಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಾಗುತ್ತೆ. ನಂತರ ಬಹಳ ಪ್ರೀತಿಯಿಂದ ಅಭಿಮಾನಿಗಳೆಲ್ಲ ಗುರುಜಿಯವರ ತುಲಾಭಾರ ಕಾರ್ಯಕ್ರಮವನ್ನ ನೆರವೇರಿಸ್ತಾರೆ. ಇದಾದ ನಂತರ ಬಹಳ ಮುಖ್ಯವಾಗಿ ನೀವೆಲ್ಲರೂ ಇಷ್ಟಪಡುವಂತಹ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇದ್ದೇ ಇರುತ್ತೆ. ಗುರುಜಿಯವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಸಹ ಅಲ್ಲಿ ಒಂದಿಷ್ಟು ಜನರನ್ನ ಮಾತಾಡಿಸ್ತಾರೆ, ಅವರ ಸಮಸ್ಯೆಗಳು ಏನು ಅಂತ ಕೇಳ್ತಾರೆ, ಹಾಗೇನೆ ಸೂಕ್ತ ಪರಿಹಾರಗಳನ್ನ ಕೂಡ ನೀಡ್ತಾರೆ. ಇದಂತೂ ನಿಮ್ಮೆಲ್ಲರಿಗೂ ಅಚ್ಚುಮೆಚ್ಚು ಇಷ್ಟವಾಗುವಂತಹ ವಿಷಯ ಅಲ್ವಾ? ಹಾಗೇನೆ ಬೀದರ್ ಜಿಲ್ಲೆಗೆ ಆಗಮಿಸ್ತಾರೆ, ಅಲ್ಲಿ ಕೂಡ ಅವರು ನಿಮ್ಮನ್ನ ಮಾತಾಡಿಸ್ತಾರೆ. ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇರುತ್ತೆ. ಗುರುಜಿಯವರನ್ನ ಭೇಟಿ ಮಾಡಿ ನೀವೆಲ್ಲರೂ ಆಶೀರ್ವಾದ ಪಡ್ಕೊಳ್ಬಹುದು. ಬೀದರ್ ಜಿಲ್ಲೆಯಲ್ಲೇನೋ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದೆ, ಆದರೆ ಸ್ಥಳ ಯಾವುದು, ದಿನಾಂಕ ಯಾವುದು? ಹೌದು, ಬರುವ ಶನಿವಾರ ಅಕ್ಟೋಬರ್ 10ನೇ ತಾರೀಕು ಶನಿವಾರ ಮತ್ತು ಸಂಜೆ 5:30ರಿಂದ ಸುಮಾರು 9 ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಸ್ಥಳ ಮನ್ಹಳ್ಳಿ ರಸ್ತೆಯಲ್ಲಿ ಇರುವಂತಹ BVB ಕಾಲೇಜು ಆವರಣ. ಈ ಸ್ಥಳದಲ್ಲಿ ಅಭಿಮಾನಿಗಳ ಬಳಗದ ಉದ್ಘಾಟನೆ ಜೊತೆಗೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇರುತ್ತೆ. ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡೋಣ. ಗುರುಜಿಯವರನ್ನ ಸ್ವಾಗತ ಕೋರ್ಬೇಕು ಅಲ್ವಾ? ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೇನೆ ಚಕ್ಷುರ್ಮತಿ ವಿದ್ಯಾ ಪಂಡಿತರು ಕೂಡ. ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಿದ್ರೆ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯಾದಂಥ ಸುಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರಿಗೆ ಸ್ವಾಗತ ಕೋರಿದ್ದಾಯ್ತು. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಇವತ್ತು ಗುರುವಾರ, ಗುರುಗಳ ವಾರ. ಈ ದಿನದ ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ತಾ ಇದ್ದೀರಿ ಗುರುಜಿ? ಗುರುಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ.
पूज्याय राघवेन्द्राय सत्यधर्मृताय च भजतां कल्पवृक्षाय नमतां कामधेनवे श्रीं भारतीय रमण मुख्य प्राणांतर्गत इष्टदेवता कुलदेवतात्मिक श्री गुरु सार्वभौम देवताभ्यो नमः। भगवान शिरडी सद्गुरु साईनाथ महाराज की जय। ಬಾಬಾರವರನ್ನ ಪ್ರಾರ್ಥನೆ ಮಾಡ್ತಾ, ಗುರುವಿಗೆ ಗುರುವಾಗಿದ್ದು ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಶಕ್ತಿ ಬಾಬಾರವರ ಕಣ್ಗಳಲ್ಲಿತ್ತು. ಆ ಕಣ್ಗಳೇ ಇವತ್ತಿಗೂ ಸಹಿತ ಎಲ್ಲ ಬರ್ತಕ್ಕಂತಹ ಭಕ್ತರನ್ನ ಮಾತಾಡಿಸ್ತಾ ಇರತಕ್ಕಂಥದ್ದು. ಬಾಬಾರವರ ಮಾತು, ಅವರ ಸ್ವರ ನಮಗೆ ಕೇಳಿಸದಿರೇ ಇರಬಹುದು, ಆದರೆ ನೊಂದ ಮನಸ್ಸಿಗೆ ಗೊತ್ತಾಗತ್ತೆ ಅವರ ಮಾತಿನ ರೀತಿ ಯಾವುದು ಅಂತ. ಇವತ್ತಿಗೂ ಬಾಬಾರವರ ಆಲಯಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆ ಇವತ್ತು ಗುರುವಾರ ಅಂದರೆ ಜನಜಂಗುಳಿ ಜನಜಾತ್ರೆಯೇ ಬರುತ್ತೆ. ಎಷ್ಟೋ ಜನ ಉಪವಾಸ ಮಾಡೋರಿದ್ದಾರೆ, ಇನ್ನೂ ಸ್ವಲ್ಪ ಜನ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂತಹ ಗೋಧಿ ಪದಾರ್ಥವನ್ನು ಮಾಡಿ 10,000 ಜನ 1,000 ಜನ ಭಕ್ತರಿಗೆ ಹಂಚುವಂಥ ರೀತಿಯಲ್ಲಿರುತ್ತೆ. ಇನ್ನೂ ಸ್ವಲ್ಪ ಜನ ಕಾಲ್ನಡಿಗೆಯಲ್ಲಿ ಇಲ್ಲಿಂದ ಶಿರಡಿ ಗ್ರಾಮಕ್ಕೆ ಹೊರಡುವಂತಹ ಪದ್ಧತಿಯೂ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಧರ್ಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಒಂದು ಶಕ್ತಿ ಇದೆ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಎಲ್ಲರನ್ನೂ ಸಹಿತ ಕಾಪಾಡ್ತಾ ಇದೆ. ಹಾಗೆ ಜಗದ್ಗುರು ಆದಿಶಂಕರಾಚಾರ್ಯರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಒಂದು ವಿಶೇಷತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರತಕ್ಕಂಥದ್ದು. ಪಕ್ಷಮಾಸ ನಡೀತಾ ಇದೆ, ಪಿತೃಗಳ ಆರಾಧನೆ ನಡೀತಾ ಇದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಪಕ್ಷಮಾಸ ಅಂದರೆ ಮಹಾಲಯ ಪಕ್ಷಮಾಸದಲ್ಲಿ ಪಿತೃಗಳ ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರವನ್ನು ನಾವು ದರ್ಶನ ಮಾಡೋಣ. ಯಾರೇ ಶ್ರಾದ್ದ ತಿಥಿಗಳನ್ನು ಆಚರಣೆ ಮಾಡಬೇಕಾದ್ರೆ ಇಂತಹ ಕ್ಷೇತ್ರದಲ್ಲೇ ಮಾಡಬೇಕು ಅಂತ ಒಂದು ಹೆಸರಿದೆ. ಅದರಲ್ಲೂ ಕೆಲವು ಕ್ಷೇತ್ರಗಳ ಮಹಿಮೆ ಬಹಳ ವಿಶೇಷವಾದ್ದು. ಕನಿಷ್ಠ ಪಕ್ಷ ಭಗವಂತ ನಮಗೆ ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನಾದರೂ ಪಿತೃಗಳಿಗೆ ಅರ್ಪಣೆ ಮಾಡಿ ನಾವು ಶ್ರಾದ್ದ ಮತ್ತು ತಿಥಿಗಳನ್ನು ಆಚರಣೆ ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಆಗಲೇ ನಮ್ಮ ಕೋರಿಕೆಗಳು ಶೀಘ್ರವಾಗಿ ಸಿದ್ಧಿಸ್ತಕ್ಕಂಥದ್ದು. ಕನಿಷ್ಠ ಪಕ್ಷ ಕೆಲವೊಬ್ಬರಿಗೆ ತಮ್ಮ ಮೇಲೂ ತಮಗೆ ನಂಬಿಕೆ ಇರೋದಿಲ್ಲ. ತಾವು ಮಾಡ್ತಕ್ಕಂತಹ ಉದ್ಯೋಗ, ತಮ್ಮ ವೃತ್ತಿ ಧರ್ಮ, ತಮ್ಮ ಕೆಲಸ ಕಾರ್ಯಗಳು ಯಾವುದ್ರ ಬಗ್ಗೆನೂ ಆಸಕ್ತಿ ಇರೋದಿಲ್ಲ. ಮನೆಯಲ್ಲಿ ಸಮಸ್ಯೆಗಳಂತಕ್ಕಂಥದ್ದು ಕಿತ್ಕೊಂಡು ತಿಂತಾ ಇರುತ್ತೆ. ದಂಪತಿಗಳ ಮಧ್ಯದಲ್ಲಿ ವಿರಸ, ತಂದೆ ಮಕ್ಕಳ ಮಧ್ಯದಲ್ಲಿ ವೈಮನಸ್ಸು, ಸುಂದರವಾಗಿರ್ತಕ್ಕಂತಹ ಸಂಸಾರ ನುಚ್ಚು ನೂರಾಗ್ತಕ್ಕಂಥದ್ದು, ಒಂದ ಎರಡ ಸಮಸ್ಯೆ ಅಂತಕ್ಕಂಥದ್ದು. ಮನುಷ್ಯ ಬೆಳಗ್ಗೆದ್ದು ಸೂರ್ಯೋದಯ ಆದ ನಂತರ ಬೆಳಗ್ಗೆ ತಾನು ಹಾಸಿಗೆಯಿಂದ ಎದ್ದು ಪುನಃ ರಾತ್ರಿ ಹಾಸಿಗೆ ಮೇಲೆ ಮಲಗುವ ತನಕ ಸಮಸ್ಯೆ ಎಂಬತಕ್ಕಂತಹ ತುಂಬ ದೊಡ್ಡದಾದಂತಹ ಒಂದು ಪ್ರಕೋಪದಲ್ಲಿ ಬಿದ್ದು ಸಾಯ್ತಾ ಇರ್ತಾನೆ. ಕಷ್ಟ ಅಂತಕ್ಕಂಥದ್ದನ್ನು ಹೇಗೆ ಅದನ್ನು ಕಷ್ಟದಿಂದ ಹೊರಬರಬೇಕು ಅಂತಕ್ಕಂಥದ್ರ ಸುಲಭೋಪಾಯದ ಮಾರ್ಗಗಳು ಸಾಕಷ್ಟು ಅಂತಾರೆ, ಎಲ್ಲಿ ಆಚೆ ಬರಲಿಕ್ಕೆ ಆಗದಂಥ ರೀತಿಯಲ್ಲಿದ್ದಾನೆ. ಆದರೆ ಈ ಪಕ್ಷ ಮಾಸದಲ್ಲಿ ನಾವು ತೆಗೆದುಕೊಳ್ತಕ್ಕಂತಹ ಕೆಲವು ನಿರ್ಣಯಗಳಿದೆಯಲ್ಲ, ಅಥವಾ ಪಕ್ಷ ಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ಕೆಲವು ಅನುಷ್ಠಾನಗಳು, ಕೆಲವು ವಿಶೇಷವಾಗಿರ್ತಕ್ಕಂತಹ ಪಿತೃ ಕಾರ್ಯಗಳು, ಪಿತೃಗಳಿಗೆ ಅರ್ಪಿಸ್ತಕ್ಕಂತಹ ತಿಲತರ್ಪಣ, ಇದೆಲ್ಲವೂ ಸಹಿತ ನಮ್ಮ ಜೀವನಕ್ಕೆ ಒಂದು ವಿಶೇಷವಾದಂತಹ ಬೆಳಕನ್ನು ತಂದುಕೊಡುತ್ತೆ. ಪೂಜೆ ಪುನಸ್ಕಾರ, ಯಜ್ಞ ಯಗಾದಿಗಳು, ಜಪ ತಪ ಹೋಮ ಹವನ, ತೀರ್ಥಕ್ಷೇತ್ರಗಳ ದರ್ಶನ, ಅಥವಾ ನಾನು ಸಂಪಾದನೆ ಮಾಡಿರ್ತಕ್ಕಂತಹ ನಮ್ಮ ಸಂಪಾದನೆಯಲ್ಲಿ ಸರಿಸಮಾನವಾಗಿ ಅರ್ಧ ಮುಕ್ಕಾಲಷ್ಟು ದಾನ ಧರ್ಮ ಮಾಡಿದ್ರು ಸಹಿತ ಯಾರೊಬ್ಬರು ಮಾತಾಪಿತೃಗಳನ್ನು ಅಥವಾ ನಮ್ಮನ್ನು ಅಗಲಿರ್ತಕ್ಕಂತಹ ಪಿತೃಗಳಿಗೆ, ಪಿತೃದೇವತೆಗಳಿಗೆ ಈ ಪಕ್ಷ ಮಾಸದಲ್ಲಿ ಅವರಿಗೆ ಬಂದು ಪಕ್ಷ ಮಾಸದಲ್ಲಿ ಆ ತಿಲತರ್ಪಣವನ್ನು ಪಿತೃಗಳಿಗೆ ಬೇಕಾದಂಥ ರೀತಿ ಅಂದರೆ ಅವರ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿಲ್ಲ ಅಂದರೆ ನೀವು ಮಾಡಿರ್ತಕ್ಕಂಥ ಇಷ್ಟೂ ಹೋಮ ಹವನ ಪೂಜೆ ಪುನಸ್ಕಾರ ದಾನ ಧರ್ಮ ಇವೆಲ್ಲವೂ ಸಹಿತ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ. ನಿಮ್ಮ ಕೈ ತೊರೆದು ನಿಮಗೆ ಅರಿವಿಲ್ಲದಂತೆ ನೀವು ಕೊಟ್ಟದ್ದೂ ಸಹಿತ ನಿಮಗೇನಾದ್ರು ಒಂದಿಷ್ಟು ಲಾಭ ಬರಬೇಕಾದ್ರೆ ಪಕ್ಷ ಮಾಸದಲ್ಲಿ ಶ್ರಾದ್ದ ಕರ್ಮಾದಿಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದಿರ ಕ್ರಮಬದ್ಧವಾಗಿ ಮಾಡಬೇಕು. ಮಾಡಿ ಅದರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಹಿರಿಯರ ಆಶೀರ್ವಾದ ಸಿಗದೆ ಈ ಪಕ್ಷ ಮಾಸಗಳಲ್ಲಿ. ಅದರಿಂದ ಇದರ ಇನ್ನಷ್ಟು ಮಾಹಿತಿ, ಇನ್ನೊಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರದ ದರ್ಶನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಡೋಣ. ಒಳ್ಳೆಯದಾಗಲಿ ವೀಕ್ಷಕರೇ. ಭೂತಾಯಿಗಾಗಿ ಕಾಳಜಿಯನ್ನ ವಹಿಸಿ ಆಂದೋಲನದ ಶುಭ ಕಾರ್ಯರೂಪದಲ್ಲಿ ಇಡೀ ಮಾನವ ಕುಲಕ್ಕೆ ಒಳಿತು ಮಾಡುವಂತಹ ಯಜ್ಞವನ್ನ ಏರ್ಪಡಿಸಲಾಗಿದೆ. ಕಾಡು ಮಲ್ಲೇಶ್ವರ ಚಂದ್ರಶೇಖರ್ ಆಜಾದ್ ಆಟದ ಮೈದಾನದಲ್ಲಿ ಭಗವತ್ ಪ್ರಪಂಚ ಯಜ್ಞ.
ಭೂತಾಯಿಯನ್ನ ಶುದ್ಧೀಕರಿಸುವ ಸಲುವಾಗಿ ವ್ಯರ್ಥ ಹಾಗೂ ಮೌಲ್ಯವಿಹೀನ ಬದುಕಿನಂತ ಸೆಳೆಯಲ್ಪಡ್ತಾ ಇರುವಂತಹ ಮಾನವ ಕೋಟಿಯನ್ನ ಜವಾಬ್ದಾರಿ ಹೆಚ್ಚಿಸಲು ಹಾಗೂ ಪಾಪ ಪ್ರಜ್ಞೆಯಿಂದ ಪುಣ್ಯದತ್ತ ಸಾಗಲು ಈ ಒಂದು ಪ್ರಪಂಚ ಮಹಾಯಜ್ಞವನ್ನ ಏರ್ಪಡಿಸಲಾಗಿದೆ. ದಿನಾಂಕ 10ನೇ ತಾರೀಕು ಅಂದರೆ ಅಕ್ಟೋಬರ್ 10ನೇ ತಾರೀಕು ಶನಿವಾರ ಮೊದಲಿಗೆ ಮಹಾಗಣಪತಿ ಹೋಮ ಹವನ, ಮಹಾಮೃತ್ಯುಂಜಯ ಹೋಮ, ಮಹಾಪೂರ್ಣಾಹುತಿ ಮತ್ತು ಮಹಾಸುದರ್ಶನ ಹೋಮವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಅಕ್ಟೋಬರ್ 10ನೇ ತಾರೀಕು ಶನಿವಾರ ಕಾಡು ಮಲ್ಲೇಶ್ವರದಲ್ಲಿರುವಂತಹ ಶ್ರೀ ಚಂದ್ರಶೇಖರ್ ಆಜಾದ್ ಆಟದ ಮೈದಾನದಲ್ಲಿ ಈ ಒಂದು ವಿಶಿಷ್ಟ ಮಹಾಯಜ್ಞಕ್ಕೆ ತಾವೆಲ್ಲರೂ ಖಂಡಿತವಾಗಿಯೂ ಆಗಮಿಸಬಹುದು ಅಂತ ಹೇಳ್ತಾ ಮತ್ತೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಪಕ್ಷ ಮಾಸದ ವಿಚಾರಗಳನ್ನ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸೋಣ. ಖಂಡಿತಮ್ಮ, ಪಕ್ಷ ಮಾಸದ ಬಗ್ಗೆನೂ ತಿಳಿಸ್ಕೊಡ್ತೇನೆ. ಹಾಗೆ ಈಗಷ್ಟೇ ತಾವು ಹೇಳಿದ್ರಿ ಪ್ರಪಂಚ ಮಹಾಯಜ್ಞ. ಈ ಪ್ರಪಂಚ ಯಜ್ಞದಲ್ಲಿ ಅದರೂ ಒಂದು ನಿಮಿಷ ಕೊಡೋಣ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಮಹಾಯಜ್ಞ ಭಗವತ್ ಪ್ರಪಂಚ ಮಹಾಯಜ್ಞ ಇದು ಬಹಳ ಅರ್ಥಗರ್ಭಿತವಾಗಿದೆ. ಇವತ್ತಿನ ಕಾಲಮಾನಕ್ಕೆ ಬೇಕಾಗಿದೆ. ಸುಮಾರು ವರ್ಷಗಳ ಹಿಂದೆ ಯಾರೊಬ್ಬ ಮಹಾನ್ ಚೇತನ ಶಕ್ತಿ, ಒಬ್ಬ ಪುಣ್ಯಾತ್ಮ ಈ ಒಂದು ಯಜ್ಞವನ್ನು ನಡೆಸಿದ್ರಂತೆ. ಅದಾದ ನಂತರ ಈಗ ಒಂದು ಯೂನಿವರ್ಸಲ್ ಅಂದರೆ ಈ ಒಂದು ಭೂಮಂಡಲ, ಭೂಮಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಅವಘಡಗಳು, ಈ ಭೂತಾಯಿಗೆ ಆಗ್ತಾ ಇರ್ತಕ್ಕಂತಹ ನೋವಿನ ಸಂಗತಿ, ಎಷ್ಟೋ ಕಡೆ ಭೂಮಿ ಅಗದ್ರೆ ನೋವಾಗುತ್ತೆ ಅಂತ ಹೇಳಿ ಮನೆ ಕಟ್ಟತಕ್ಕಂಥವ್ರು ಆ ಕಟ್ಟುವಂಥ ರೀತಿಗಳನ್ನೇ ಬದಲಾಯಿಸ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಭಾಗದಲ್ಲಿ ಭೂಮಿನ ಅಗಿತಾ ಇದ್ದಾರೆ ಅಂದರೆ ಭೂಮಿ ಒಳಭಾಗದಲ್ಲೇ 6-7 ಒಂದು ಅಂತಸ್ತನ್ನ ಎಲ್ಲ ಮೇಲ್ಭಾಗ ಅಂತಸ್ತು ಮನೆ ಕಟ್ಟೋದು ನೋಡ್ತಿದ್ದೀವಿ ನಾವು. ಆದರೆ ಈಗ ಭೂಗರ್ಭದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ನಮ್ಮ ಜನ. ತಾಯಿ ತಡೆಯುವಾಗ ಎಷ್ಟೊಂದು ತಡೆದಾಳು. ಈ ಭೂಮಿ ತಾಯಿನ ನಾವು ಇಷ್ಟೊಂದು ಹಿಂಸೆ ಕೊಟ್ಟಾಗ ಒಂದಲ್ಲ ಒಂದು ದಿವಸ ಒಂದು ಕಂಪನ ಅಂತ ಆದರೆ ನೀವು ಉಳಿಲಿಕ್ಕಾಗತ್ತಾ? ಒಂದು ಯೋಚನೆ ಮಾಡಬೇಕು. ಎಲ್ಲವೂ ಸಹಿತ ಆ ತಾಯಿ ಮೇಲೆ ನಾವು ಭಾರ ಹಾಕಿ ನಡೀತಿದ್ದೀವಿ. ಜೊತೆಗೆ ಭೂಮಿನ ಅಗಿಬೇಕಾದಂತಹದ್ದು, ಮನೆ ಕಟ್ಟಕ್ಕೆ ಬೇಕು, ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಬೇಕು, ಅಥವಾ ಇನ್ನೊಂದಕ್ಕೆ ಬೇಕು, ಮತ್ತೊಂದಕ್ಕೆ ಬೇಕು, ಮಗದೊಂದಕ್ಕೆ ಬೇಕು. ಅದಕ್ಕೊಂದಿಷ್ಟು ರೀತಿ ನೀತಿ ಅಂತಿದೆ. ಇದನ್ನು ದಾಟಿ ಇನ್ನಷ್ಟು ಆಳವಾಗಿಳಿದ್ರೆ ಅದಕ್ಕೆ ಇರಬೇಕು. ಭೂಮಿಯಲ್ಲಿರ್ತಕ್ಕಂತಹ ಜಲ ಸಹಿತ ಬತ್ತು ಹೋಗ್ತಾ ಇದೆ. 1800 ಅಡಿ ಆಳವಾಗಿ ನಾವು ಬೋರ್ ಹಾಕಿಕೊಟ್ರು ಒಂದು ಡ್ರಾಪ್ ನೀರು ಸಿಗ್ದಂಗೆ ಆಗ್ತಾ ಇದೆ. ಜೊತೆಗೆ ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಆದರೆ ಇವೆಲ್ಲವನ್ನು ಸಹಿತ ನಾವು ಪುನಃ ಶಾಂತಿಪಡಿಸಬೇಕಾದ್ರೆ ಆ ಒಂದು ಪ್ರಳಯ ರುದ್ರನ್ನ, ಆ ರುದ್ರದೇವರನ್ನ, ಜೊತೆಗೆ ತಾಯಿ ಭೂಮಿ ತಾಯಿಯನ್ನ ನಾವು ಪ್ರಾರ್ಥನೆ ಮಾಡಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ನನ್ನ ಆತ್ಮೀಯರು ಬಹಳ ಒಳ್ಳೆಯ ಒಂದು ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಿಂದ ಈ ಅನುಷ್ಠಾನವನ್ನು ಮಾಡುತ್ತಿದ್ದಾರೆ. ಬಹುಶಃ ಈ ಅನುಷ್ಠಾನದ ಸ್ಥಳ, ಅನುಷ್ಠಾನ ಮಾಡ್ತಿರ್ತಕ್ಕಂಥ ವಿಧಿ, ಆ ಭೂತಾಯಿ ಶಾಂತಿಯಾಗಲಿ, ಆ ತಾಯಿ ಶಾಂತಿ ಪಟ್ಟರೆ ನಾವೆಲ್ಲರೂ ಸಹಿತ ಸುಭಿಕ್ಷವಾಗಿರಬಹುದು ಅಂತಕ್ಕಂಥದ್ರ ಆ ಪ್ರಧಾನವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಭಗವತ್ ಪ್ರಪಂಚ ಮಹಾಯಜ್ಞವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಯಾಗ ಮಲ್ಲೇಶ್ವರಮಲ್ಲಿ ನಡೀತಾ ಇರತಕ್ಕಂಥದ್ದು. ಅದರಲ್ಲೂ 10ನೇ ತಾರೀಕು ನಡೀತಾ ಇದೆ. ಈ ಯಜ್ಞಕ್ಕೆ ಎಲ್ಲರಿಗೂ ಸಹಿತ ಆದರದ ಸ್ವಾಗತ. ಬನ್ನಿ, ತಾಯಿಯ ದರ್ಶನ ಮಾಡಿ ಆ ಯಜ್ಞದಲ್ಲಿ ಪಾಲ್ಗೊಳ್ಳಿ. ಇರ್ತಕ್ಕಂತಹ ನಮ್ಮ ಜನ್ಮದಾರಭ್ಯ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳೋಣ. ಇಂತಹ ಧರ್ಮ ಕಾರ್ಯಗಳಲ್ಲಿ ಮತ್ತು ಧರ್ಮದ ರಥಯಾತ್ರೆಗಳಲ್ಲಿ ನಾವು ಭಾಗವಹಿಸೋಣ. ಧರ್ಮೋ ರಕ್ಷಿತಃ, ಧರ್ಮನ ರಕ್ಷಣೆ ಮಾಡಬೇಕು. ಧರ್ಮ ರಕ್ಷಣೆ ನಾವು ಧರ್ಮನ ರಕ್ಷಣೆ ಮಾಡಕ್ಕೆ ಹೊರಟ್ರೆ ನಮ್ಮನ್ನು ಧರ್ಮ ಸಂರಕ್ಷಿಸುತ್ತೆ. ನಮ್ಮಲ್ಲಿರ್ತಕ್ಕಂತಹ ಲೋಪದೋಷಗಳು, ನಾವು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳ ದೂರವಾಗಿ ನಾವು, ನಮ್ಮ ಪರಿವಾರ, ಮನೆ ಪರಿವಾರ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯಿಂದಿರಬಹುದು. ಅಂತಹ ಒಂದು ವಿಶೇಷತೆ ಮಲ್ಲೇಶ್ವರಮಲ್ಲಿ ನಡೀತಾ ಇದೆ. ಈ ಮಲ್ಲೇಶ್ವರಮಲ್ಲಿ ನಡೀತಾ ಇರತಕ್ಕಂತಹ ಈ ಯಜ್ಞ ಯಾಗಾದಿಗೆ ಎಲ್ಲರೂ ಸಹಿತ ಭಾಗವಹಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಇಂತಹ ಧರ್ಮ ಕಾರ್ಯಗಳು ಇನ್ನೂ ನಡಿಬೇಕು, ಇನ್ನಷ್ಟು ನಡೀತಾ ಇರಬೇಕು. ಆಗಲೇ ಮನಸ್ಸಿನ ಸ್ಥಿತಿ ಶಾಂತಿ ನೆಮ್ಮದಿ ಇರ್ತಾ ಇರತಕ್ಕಂತಹದ್ದು. ಇನ್ನು ಪಕ್ಷ ಮಾಸದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಪಕ್ಷ ಮಾಸದ ಆಚರಣೆ ವರ್ಷದಲ್ಲಿ 15 ದಿನ ಈ ಒಂದು ಪಿತೃಪಕ್ಷಗಳು ಅಂತಕ್ಕಂತಹದ್ದಿರೋದು. ನೋಡಿ ಎಷ್ಟು ವಿಶೇಷವಾಗಿದೆ. ನೀವು ವರ್ಷದುದ್ದಕ್ಕೂ ಮಾಡಬೇಕಾದ್ದಿಲ್ಲ. ಅಥವಾ ಶ್ರಾದ್ದ ಕರ್ಮಗಳಂತಕ್ಕಂತಹದ್ದು ಹೇಳಿದೆ, ಅದು ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥದ್ದು. ನಾವು ಮೊನ್ನೆಯಷ್ಟೇ ಶ್ರಾದ್ದ ಮಾಡಿದ್ದೀವಿ, ಪಕ್ಷ ಮಾಸ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆ ನಿಮಗಿರಬಹುದು. ನೋಡಿ, ಶ್ರಾದ್ದವೇ ಬೇರೆ, ಪಕ್ಷವೇ ಬೇರೆ. ಶ್ರಾದ್ದದಲ್ಲಿ ಬರ್ತಕ್ಕಂಥದ್ದು ನಾವು ಯಾರ ಶ್ರಾದ್ದವನ್ನು ಮಾಡ್ತಿದ್ದೀವಿ ಅವರ
ಅಂದರೆ ಶ್ರಾದ್ದ ಮಾಡ್ತಕ್ಕಂತಹ ವ್ಯಕ್ತಿ, ಆ ವ್ಯಕ್ತಿ ಯಾರು ಅಂದರೆ ಯಾರು ಅಗಲಿರ್ತಾರೆ, ಯಾರು ನಮ್ಮ ಮನೆಯಲ್ಲಿ ತೀರು ಹೋಗಿರ್ತಾರೆ ಅಂಥವ್ರಿಗೆ ಶ್ರಾದ್ದ ಮಾಡಬೇಕಾದ್ರೆ ತೀರೋಗಿರ್ತಕ್ಕಂತಹ ವ್ಯಕ್ತಿ ಹೆಸರು, ಅವರ ತಂದೆ ಅಂದರೆ ಬರೀ 3 ಜನದ ಮಾತ್ರವೇ ಆಗುತ್ತೆ. ಆ 3 ಜನ ಮಾತ್ರ ಬರ್ತಾರೆ, 3 ಪಿಂಡಗಳನ್ನು ಮಾತ್ರ ಇಟ್ಟಿರ್ತೀವಿ. ಅದು ವಿಷ್ಣು ಪಾದದ ಮೇಲಿಟ್ಟು ಆಚರಣೆ ಮಾಡ್ತಕ್ಕಂಥದ್ದಿರುತ್ತೆ. ಆದರೆ ಪಕ್ಷ ಮಾಸದಲ್ಲಿ ಹಾಗಲ್ಲ. ಪಕ್ಷ ಮಾಸದಲ್ಲಿ ನೀವು ಆಚರಣೆ ಮಾಡಬಹುದಾದಂತಹದ್ದು, ಈಗ ನೀವು ಪಿಂಡ ಪ್ರದಾನಗಳು ಮಾಡ್ತಕ್ಕಂಥದ್ದು 54, 68, 124 ಈ ಪ್ರಕಾರವಾಗಿ ಪಿಂಡ ಪ್ರದಾನಗಳನ್ನು ಮಾಡ್ತಾರೆ. ಇದರಲ್ಲಿ ಧರ್ಮಪಿಂಡ ಅಂತ ಬೇರೆ ಇದೆ. ಧರ್ಮಪಿಂಡಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥದ್ದು, ಆ ಉಳಿದಿರ್ತಕ್ಕಂಥದ್ದು ಯಾವುದು ಅದು ತಿಳಿಸ್ಕೊಡ್ತೀನಿ, ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ವೀಕ್ಷಕರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳಿದ್ದೆ, ನಮ್ಮ ಗುರುಜಿಯವರ ಬೀದರ್ ಜಿಲ್ಲೆಯ ಅಭಿಮಾನಿಗಳೆಲ್ಲ ಸೇರ್ಕೊಂಡು ತಮ್ಮದೇ ಒಂದು ಅಭಿಮಾನಿಗಳ ಬಳಗವನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಆ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ ಅಂತ. ಹೌದು, ಗುರುಜಿಯವರು ಆಗಮಿಸ್ತಾ ಇರುವಂತಹ ದಿನಾಂಕ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಅಕ್ಟೋಬರ್ 10ನೇ ತಾರೀಕು ಅಂದರೆ ಶನಿವಾರ. ಕಾರ್ಯಕ್ರಮ ಸಂಜೆ 5:30ರಿಂದ 9 ಗಂಟೆವರೆಗೆ ಕಾರ್ಯಕ್ರಮ ನಡೆಯುತ್ತೆ. ಸ್ಥಳ ನಾನು ಹೇಳಿದ್ದು ಮನ್ಹಳ್ಳಿ ರಸ್ತೆ BVB ಕಾಲೇಜು ಆವರಣ ಅಂತ. ಆದರೆ ಈಗ ಮಳೆಯ ಕಾರಣದಿಂದಾಗಿ ಸ್ಥಳವನ್ನ ಬದಲಾವಣೆ ಮಾಡಲಾಗಿದೆ. ಬದಲಾವಣೆ ಆಗಿರುವಂತಹ ಸ್ಥಳ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳ್ಕೊಳ್ಳಿ. ಸಿಂಧೂಲ್ ಕಲ್ಯಾಣ ಮಂಟಪ, ಮನ್ಹಳ್ಳಿ ರಸ್ತೆ. ಸಿಂಧೂಲ್ ಕಲ್ಯಾಣ ಮಂಟಪ, ಮನ್ಹಳ್ಳಿ ರಸ್ತೆ, ಬೀದರ್ ಜಿಲ್ಲೆಗೆ ಅಕ್ಟೋಬರ್ 10ನೇ ತಾರೀಕು ಶನಿವಾರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಅಭಿಮಾನಿಗಳ ಬಳಗದ ಉದ್ಘಾಟನಾ ಕಾರ್ಯಕ್ರಮ ಇರುತ್ತೆ. ನಂತರ ತುಲಾಭಾರ ಕಾರ್ಯಕ್ರಮ, ಕೊನೆಯಲ್ಲಿ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಬೀದರ್ ಜಿಲ್ಲೆಯವರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು, ಗುರುಜಿಯವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಈಗ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗುರುಜಿ, ಪಿತೃಪಕ್ಷದ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಗುರುಜಿ. ಖಂಡಿತಮ್ಮ. ಒಂದು ಸಂತೋಷ ಏನಪ್ಪಾ ಅಂದರೆ, ಮಳೆಗಾಗಿ ನಮ್ಮ ಈ ಪ್ರಾರ್ಥನೆ, ಆನಂದ್ ಗುರುಜಿಯವರು ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮ ಎಲ್ಲೇ ಬಂದರೂ ಮಳೆ ಅಂತೂ ಅದು ತಪ್ಪಿದ್ದಲ್ಲ. ಮಳೆ ಬರ್ತಾ ಇದೆ. ಯಥೇಚ್ಛವಾದಂತಹ ಮಳೆ ಬರಲಿಕ್ಕೋಸ್ಕರನೇ ನಮ್ಮ ಆಶ್ರಮದಲ್ಲಿ ರುದ್ರನಾರಾಯಣ ಮಹಾಯಾಗವನ್ನು ಮಾಡಿದ್ದು. ಇವತ್ತು ರಾಜ್ಯದಾದ್ಯಂತ ಮಳೆ ನೋಡ್ತಾ ಇದ್ದೀವಿ, ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಬೀದರಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮ, ಇದಕ್ಕೆ ನಿಗದಿಯಾದಂತಹ ಒಂದು ಸಮಯ ಮತ್ತು ಅದಕ್ಕೆ ಬೇಕಾದಂತಹ ಒಂದು ಪೂರ್ವಭಾವಿ ಸಿದ್ಧತೆಗೆ ಬೇಕಾದಂತಹ ತುಂಬ ದೊಡ್ಡದಾದಂತಹ ಒಂದು ಗ್ರೌಂಡಲ್ಲಿ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ರು. ಆದರೆ ಅಲ್ಲೂ ಸಹಿತ ವರ್ಣನ ಆರ್ಭಟ ಸಾಕಷ್ಟಾಗಿದೆ. ಸಾಕಷ್ಟು ಮಳೆ ಇರೋದ್ರಿಂದ ಈಗ ಮತ್ತೊಂದು ಅದೇ ಭಾಗದಲ್ಲಿರ್ತಕ್ಕಂಥ, ಅದೇ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಛತ್ರದಲ್ಲಿ, ಒಂದು ಛತ್ರನೋ ಒಂದು ಕನ್ವೆನ್ಷನ್ ಹಾಲ್, ಕಲ್ಯಾಣ ಮಂಟಪ, ಆ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ನನ್ನ ಅಭಿಮಾನಿ ದೇವರುಗಳು ಅಲ್ಲಿಗೆ ಬನ್ನಿ, ನಿಮ್ಮನ್ನು ಅಲ್ಲೇ ನಾನು ಮಾತಾಡ್ತೀನಿ. ಜೊತೆಗೆ ನನಗೂ ಒಂಥರ ಒಂದು ಸೌಭಾಗ್ಯ, ಒಂದು ಭಾಗ್ಯವೇ ಸರಿ. ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ಮಳೆಗಾಗಿ ನಮ್ಮ ರೈತ ಅಣ್ಣ ತಮ್ಮಂದರು ನೆಮ್ಮದಿಯಾಗಿರಲಿ, ಅವ್ರಿಗಾಗಿ ಒಂದು ಪ್ರಾರ್ಥನೆ ಅಂತಾಗ ಪ್ರಾರ್ಥನೆ ನಾನೊಬ್ಬ ಮಾಡಿಲ್ಲ, ನನ್ನಂತೆ ನೀವೆಲ್ಲರೂ ಮಾಡಿದ್ದೀರಿ. ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳ ಒಂದು ಕೋರಿಕೆ, ನಾನು ಏನೇ ವಿಚಾರ ಹೇಳಿದ್ರು ಆ ವಿಚಾರವನ್ನು ನೀವು ಅರ್ಥ ಮಾಡಿಕೊಂಡು, ಆ ವಿಚಾರದಲ್ಲಿ ಒಳಾರ್ಥ ಏನಿದೆ, ಇಲ್ಲಿ ಏನು ಸ್ವಾರ್ಥ ಇದೆ ಅಂತಕ್ಕಂಥದ್ದನ್ನು ಚಿಂತನೆ ಮಾಡಿದ್ದೀರಿ. ಇಲ್ಲಿರ್ತಕ್ಕಂಥ ಸ್ವಾರ್ಥ ನಮ್ಮ ಅಣ್ಣ ತಮ್ಮಂದಿರ ರೈತಾಪಿ ವರ್ಗದವರು, ರೈತ ಅಣ್ಣ ತಮ್ಮಂದರು ಚೆನ್ನಾಗಿರಲಿ, ಸದಾಕಾಲ ಈ ಭೂಮಿ ತಣ್ಣಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ವಿ. ಆ ಪ್ರಾರ್ಥನೆಗೆ ವರ್ಣನ ಕೃಪೆ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ. ಎಲ್ಲೆಲ್ಲೂ ಮಳೆಯ ಒಂದು ಸುಭಿಕ್ಷತನ ಇದೆ. ಇನ್ನಷ್ಟು ಚೆನ್ನಾಗಾಗಲಿ, ಇನ್ನಷ್ಟು ಮಳೆ ಆಗಲಿ. ಯಾವೊಬ್ಬ ರೈತ ಸಹಿತ ತಲೆ ಮೇಲೆ ಕೈ ಹೊತ್ಕೋಬಾರ್ದು. ಇರ್ತಕ್ಕಂಥ ಅಂಗೈಗಳ ಜಾಗ ಇದ್ರೂ ಅದರಲ್ಲಿ ಬೆಳೆದಂತಹ ಬೆಳೆಗೂ ಸಹಿತ ಅದೇ ತರಹ ಒಳ್ಳೆ ಮೌಲ್ಯ ಸಿಗಬೇಕು. ರೈತರು ಸದಾಕಾಲ ನಗನಗ್ತಾ ಇರಬೇಕು. ಆ ನಗುಮುಖ ನೋಡುವಂತಹ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆ ಇರಬೇಕು. ಇರಲಿ, ಇನ್ನು ಪಕ್ಷ ಮಾಸದ ಬಗ್ಗೆ ಸಾಕಷ್ಟು ತಿಳಿಸ್ತಾ ಇದ್ದೆ. ಪಿಂಡಗಳನ್ನು ಯಾರಿಗಿಡಬೇಕು, ಹೇಗಿಡಬೇಕು, ಪಿಂಡ ಪ್ರದಾನ ಯಾವಾಗ, ಎಷ್ಟು ಯಾವ್ಯಾವ ಕಾಲದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು, ಪಕ್ಷ ಮಾಸದ ಆಚರಣೆ ಬಹಳ ವಿಶೇಷ. ಹಾಗೆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವನ್ನು, ಅಂದರೆ ಶ್ರಾದ್ದ ಅಥವಾ ತಿಥಿ ಪಕ್ಷ, ಇದನ್ನು ಎಲ್ಲಿ ಮಾಡಿದ್ರೆ ವಿಶೇಷ, ಅಥವಾ ಆ ಮಂತ್ರದಲ್ಲಿರ್ತಕ್ಕಂತಹ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಬರುತ್ತೆ. ಆ ಸ್ಥಳವನ್ನು ಆ ಮಂತ್ರ ಭಾಗದಲ್ಲಿ ಅದು ಹೇಳಿದ್ರೆ ಮಾತ್ರವೇ ನಮಗೆ ಆ ಪಕ್ಷ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿದ್ದೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಆ ಪುಣ್ಯಕ್ಷೇತ್ರ ಯಾವುದು ಅಂತಕ್ಕಂಥದ್ದನ್ನು ಸಹಿತ ಮುಂದಿನ ಭಾಗದಲ್ಲಿ ನೋಡೋಣ. ಆದರೆ ಈಗ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲಗಳನ್ನು ಮುಂದುವರಿಸೋಣ. ಅಂಬಾ ಮಹಾಲಕ್ಷ್ಮಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ
ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಶ್ರೀ ಮನ್ವತನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 8-10-2015 ಗುರುವಾರ, ಏಕಾದಶಿ, ಆಶ್ಲೇಷ ನಕ್ಷತ್ರ. ಏಕಾದಶಿ ಇವತ್ತೇನು ಮಾಡಬೇಕು? ನೀವು ಸಂತೃಪ್ತಿಯಾಗಿ ಪಂಚಭಕ್ಷ ಪರಮಾನ್ನವನ್ನು ಅಥವಾ ನಿಮ್ಮ ಇಷ್ಟದ ಪ್ರಕಾರ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ತಿಂತಕ್ಕಂತಹ ಪದಾರ್ಥಗಳು ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು. ಏಕಾದಶಿ ಅಂದಾಗ ಏಕಾದಶಿ ದಿನ ನಾವು ಏನು ತಿಂದರೆ ಏನೆಲ್ಲ ಫಲಗಳಿದೆ ಈ ವಿಚಾರವನ್ನು ತಿಳ್ಕೊಳ್ಬೇಕು ನೀವು. ಯಾಕೆಂದರೆ ಇದು ಸಾಮಾನ್ಯವಾದ್ದಲ್ಲ. ಪಕ್ಷ ಮಾಸದಲ್ಲಿ ಏಕಾದಶಿ ಪ್ರಯೋಗ, ಏಕಾದಶಿ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಆದಷ್ಟು ಏಕಾದಶಿ ಉಪವಾಸ ಅಂತಕ್ಕಂಥದ್ದು ಬಹಳ ವಿಶೇಷ. ಉಪವಾಸ ಇದ್ದಾಗ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಚಿಂತನೆ ಮಾಡಬೇಕು. ಆದರೆ ಉಪವಾಸದಲ್ಲಿ ಪ್ರಧಾನವಾಗಿ ನೀವು ಬಿಡಬೇಕಾದ್ದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಆದಷ್ಟು ಸಸ್ಯಾಹಾರಿಯಾಗಿರಬೇಕು. ಜೊತೆಗೆ ಬೆಂದಿರ್ತಕ್ಕಂತಹ ಪದಾರ್ಥಗಳನ್ನು ತಿನ್ನಬಾರದು. ಅದರಿಂದ ಇಲ್ಲಿ ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತಕ್ಕಂಥದ್ದು ಸಹಿತ ಬಹಳ ಮುಖ್ಯ. ಈಗಾಗಲೇ ಸಾಕಷ್ಟು ಬಾರಿ ಏಕಾದಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಏಕಾದಶಿ ಇರೋದ್ರಿಂದ ಇದು ಶಿವನಿಗೂ ಮಹಾವಿಷ್ಣುವಿಗೂ ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಜೊತೆಗೆ ಅದರಲ್ಲೂ ಪಕ್ಷ ಮಾಸದಲ್ಲಿರೋದ್ರಿಂದ ಏಕಾದಶಿಯ ಅನುಷ್ಠಾನವನ್ನು ಯಾರೊಬ್ಬರು ಆಚರಣೆ ಮಾಡಿದ್ರು ನಿಮ್ಮ ಪಿತೃಗಳಿಗೂ ಸಹಿತ ಅನುಕೂಲ, ಅವ್ರಿಗೂ ಒಂದು ಅನುಕೂಲತೆ ಇರುತ್ತೆ. ಅವರ ಆಶೀರ್ವಾದವೂ ಸಹಿತ ಶೀಘ್ರವಾಗಿ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಜನ ದರ್ಶನ ಮಾಡೋಣ. ಅಂಬಾ ಮಹಾಲಕ್ಷ್ಮಿ ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಗರಾಸರಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ಧೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸರ್ಗಭೂಷದಾಮುಜ್ವಲಾಂ ತ್ವಾಂಗವರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಸಿದ್ಧಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತೀ ನಮಃ. मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि. ओं श्रीं भगवतीं नमः. ओं नमस्ते अस्तु भगवन् विश्वेश्वराय महादेवाय त्र्यंबकाय त्रिभ्रान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय ಶ್ರೀಮನ್ಮಹಾದೇವಾಯ ನಮಃ. ಭಗವಂತನ ಪ್ರಾರ್ಥನೆ ಆಯಿತು. ನವಗ್ರಹಗಳ ಪ್ರಾರ್ಥನೆ ಆಗಬೇಕು. ಸ್ವಲ್ಪ ಹೊತ್ತು ಕಾಯಬೇಕು. ಗುರುಜಿ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣವಾ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಗುರುವಾರ, ಗುರುಗಳ ಆಶೀರ್ವಾದ ಬೇಕು. ಇವತ್ತು ರಾಶಿಫಲದಲ್ಲಿ 12 ರಾಶಿಗಳು, 27 ನಕ್ಷತ್ರ, 9 ಗ್ರಹಗಳು ಅಂದರೆ ನವಗ್ರಹಗಳ ಸಂಪೂರ್ಣ ಅನುಗ್ರಹವನ್ನು, ನವಗ್ರಹಗಳ ಅನುಗ್ರಹ ಯಾವ್ಯಾವ ರಾಶಿ ಮೇಲೆ ಹೇಗಿದೆ ಅದನ್ನು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಇದು ಮಹತ್ತರವಾಗಿರ್ತಕ್ಕಂಥದ್ದು. ಗುರು ಚಂದ್ರರ ಯೋಗ ಚೆನ್ನಾಗಿದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಹಾಗೆ ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ಧೈರ್ಯದಿಂದ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟು ಸ್ವಲ್ಪ ಶ್ರದ್ಧಾಭಕ್ತಿಯಾಗಿ ನೀವು ಪ್ರಯತ್ನಪಟ್ಟರು ಖಂಡಿತ ಇವತ್ತು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀರಿ. ಅದರಲ್ಲೂ ಹೆಣ್ಣುಮಕ್ಕಳ ಮನಸ್ಥಿತಿ ತುಂಬ ಚಂಚಲತೆಗೊಳಗಾಗ್ತಾ ಇದೆ. ಯಾವುದೇ ಒಂದು ಕೆಲಸವನ್ನು ಸಹಿತ ಪರಿಪಕ್ವವಾಗಿ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಹೆಣ್ಣುಮಕ್ಕಳಲ್ಲಾಗ್ತಾ ಇದೆ. ಇವತ್ತು ವಿದ್ಯಾರ್ಥಿನಿಯರು ಓದಲಿಕ್ಕಾಗಿ ನಿಮ್ಮ ವಿದ್ಯಾಭ್ಯಾಸವನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲೂ ನಿಮ್ಮ ಪ್ರಯತ್ನ ಇದ್ದರೂ ಮನಸ್ಸಲ್ಲಿರ್ತಕ್ಕಂಥ ಒಂದು ದುಃಖದ ಸನ್ನಿವೇಶವೋ ಅಥವಾ ಯಾವುದಾದ್ರು ಒಂದು ವಿಚಾರವನ್ನು ಬಹಳ ಆಳವಾಗಿ ಇಟ್ಕೊಂಡು ನಿಮ್ಮ ಮಾತೇ ಒಂದು, ನಿಮ್ಮ ಮನಸ್ಥಿತಿಯೇ ಒಂದು ಆಗೋಗ್ಬಿಡುತ್ತೆ. ಅದರಿಂದ ಇಂತಹ ಪರಿಸ್ಥಿತಿಯನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತುಳಸಿಯ ಒಂದು ಉದ್ಧರಣೆ ತೀರ್ಥವನ್ನು ತೆಗೆದುಕೊಂಡು ನಂತರ ನೀವು ಆಚೆಗೆ ಹೊರಡೋದ್ರಿಂದ ಮಕ್ಕಳಾಗಲಿ ದೊಡ್ಡವರಾಗಲಿ ಹೆಣ್ಣುಮಕ್ಕಳಾಗಲಿ ಯಾರೊಬ್ಬರಾದರೂ ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಖಂಡಿತ ಇವತ್ತಿನ ಫಲ ಬಹಳ ವಿಶೇಷವಾಗಿರುತ್ತೆ. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣ್ತೀರಿ. ಆದರೆ ಯಾರಿಗೆ ಯಾವ ವಸ್ತು ಕೊಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವಿಟ್ಕೋಬೇಕು. ನೈಸಾಗಿ ಮಾತಾಡ್ತಾ ನಗ್ನಗ್ತಾ ಮಾತಾಡ್ತಾ ನಿಮ್ಮ ಅಂಗೈಲಿರ್ತಕ್ಕಂಥ ವಸ್ತುಗಳೆಲ್ಲವನ್ನೂ ಸಹಿತ ಕಸ್ಕೊಳ್ಳುವಂತಹ ಜನ ಸಾಕಷ್ಟು ಜನ ಆಗ್ತಾರೆ. ಇವತ್ತು ವೃಷಭ ರಾಶಿಯವರು ಬಹಳ ಬೇಗ ಮಾತಿಗೆ ಸೋಲ್ತೀರಿ, ಮರಳಾಗ್ತೀರಿ. ಅಥವಾ ನಿಮ್ಮ ಪ್ರೀತಿ ವಿಶ್ವಾಸ ಒಂದೆರಡು ಮಾತು ಜಾಸ್ತಿ ಆಡಿದ್ರೆ ನಿಮ್ಮ ಅಂಗೈಲಿರ್ತಕ್ಕಂಥದ್ದನ್ನು ಸಹಿತ ಕೊಟ್ಟು ಮನೆಗೆ ಬರ್ತೀರಿ. ಮಾತಿಗೆ ತಲೆ ಬಗ್ಗಿಸ್ತೀರಿ. ಆದರೆ ಒಮ್ಮೆ ಆಲೋಚನೆ ಮಾಡಬೇಕು ನೀವು, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಎಲ್ಲಿ ನಾವು ಹೇಗಿರಬೇಕು, ಯಾವ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಬೇಕು, ಜೊತೆಗೆ ನಾವು ನಡ್ಕೊಳ್ತಕ್ಕಂಥ ರೀತಿ ನೀತಿ ಏನು, ಇದೆಲ್ಲದರ ಬಗ್ಗೆ ವೃಷಭ ರಾಶಿಯವರು ಒಮ್ಮೆ ಆಲೋಚನೆ ಮಾಡಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥ ಸಿದ್ಧಿಗೋಸ್ಕರ ಗಣಪತಿ ಆರಾಧನೆ ಮಾಡಿ. ಹೀಗೆ ಸಾಧ್ಯವಾದರೆ ಕಡಲೆಕಾಳು ನೀರಲ್ಲಿ ನೆಂದಿರ್ತಕ್ಕಂಥದ್ದಾದ್ರೂ ಪರವಾಗಿಲ್ಲ, ಅಥವಾ ಕಡಲೆಬೇಳೆ ಆದರೂ ಪರವಾಗಿಲ್ಲ, ಒಂದಿಡಿಯಷ್ಟು ಕಡಲೆಬೇಳೆ ಅಥವಾ ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಅದನ್ನು ಉತ್ತರಾಭಿಮುಖವಾಗಿ ನಿಂತು ಗುರುಗ್ರಹನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲೇ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಆಚೆ ಹೊರಡಿ. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣ್ತೀರಿ. ದೇವರ ಹತ್ರ ಇಟ್ಟಿರ್ತಕ್ಕಂತಹ ಕಡಲೆಕಾಳು ಅಥವಾ ಕಡಲೆಬೇಳೆ ಅದನ್ನು ಪುನಃ ಸಂಜೆ ಬಂದು ಹಸಿರು ಗಿಡದ ಮೇಲೆ ಹಾಕಿ. ಸಂಜೆವರೆಗೂ ಅದನ್ನು ಆಚೆ ಹಾಕೋದು ಬೇಡ, ಅದನ್ನು ಹಾಗೇ ಇಟ್ಟಿರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಾಕಷ್ಟು ಬೆನ್ನೋವಿಲ್ಲ ಒದ್ದಾಡ್ತೀರಿ. ಆರೋಗ್ಯದಲ್ಲಿ ಸಮಂಜಸವಾಗಿರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ, ದೇಹದಲ್ಲಿ ಆರೋಗ್ಯ ವ್ಯತ್ಯಾಸ ಆಗೋದ್ರಿಂದ ಮನಸ್ಸಿಗೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕಡೆಯಿಂದಲೂ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ಯಾವುದೇ ಏನೇ ಕೆಲಸ ಮಾಡಿದ್ರೂ ಅದರಲ್ಲೂ ಒಂದಿಷ್ಟು ಅರ್ಥಗರ್ಭಿತವಾಗಿ ಜೀವನವನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೋ ಅಥವಾ ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ಪ್ರಗತಿನ ಕಾಣಲಿಕ್ಕೋ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪನ ಆರಾಧನೆಯೂ ಬೇಕು, ಜೊತೆಗೆ ಸಾಂಬ ಸದಾಶಿವನ ಅನುಗ್ರಹವೂ ಬೇಕು. ಶಿವಾಲಯಕ್ಕೆ ಹೋಗಿ ಸ್ವಾಮಿಗೆ ಒಂದಿಷ್ಟು ಬಿಲ್ವಾರ್ಚನೆನೋ ಭಸ್ಮಾರ್ಚನೆನೋ ಇದು ಮಾಡೋದ್ರಿಂದ ಅಥವಾ ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮಿಥುನ ರಾಶಿಯಲ್ಲಿ ಬಂದೊದಗ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ಕೆಲವು ಸತಿ ಮಾತಿನಂತೆ ನಡೀಲಿಕ್ಕಾಗದಂಥ ಪರಿಸ್ಥಿತಿಯೂ ಎದುರಾಗಬಹುದು. ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ 1 ಲೋಟ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿನ ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ವಿಷ್ಣು ಪಾದದ ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ, ಗಯಾ ಕ್ಷೇತ್ರದ ದರ್ಶನ ಕೂಡ ಮಾಡಿಸಿದ್ರಿ, ಹಾಗೆಯೇ ಒಂದು ಪೌರಾಣಿಕ ಕಥೆಯನ್ನ ಹೇಳ್ತೀನಿ ಅಂದಿದ್ರಿ, ಅದನ್ನ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರಗಳಲ್ಲೂ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಶಕ್ತಿ, ಒಂದೊಂದು ಪವಾಡ ಇದೆ. ಪಕ್ಷ ಮಾಸಕ್ಕೆ ಸಂಬಂಧಪಟ್ಟಂಗೆ, ಶ್ರಾದ್ದಕ್ಕೆ ಸಂಬಂಧಪಟ್ಟಂಗೆ ಅದು ವಿಷ್ಣು ಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು ಅನ್ನೋದು ಒಂದು ಶಾಸ್ತ್ರ ನಿಯಮ ಇದೆ. ಗಯಾಸುರ ಎಂಬತಕ್ಕಂತಹ ರಾಕ್ಷಸ ಆತ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಇವತ್ತಿಗೂ ಸಹಿತ ಗಯಾ ಕ್ಷೇತ್ರದಲ್ಲಿ ನಿರಂತರವಾದಂತಹ ರೀತಿ ಪಿಂಡ ಪ್ರದಾನ ಆಗುತ್ತೆ. ಆ ಒಬ್ಬ ಗಯಾಸುರನ ಮೇಲೆ ಸ್ವಾಮಿ ವಿಷ್ಣು ತನ್ನ ಪಾದವನ್ನಿಟ್ಟಿದ್ದಾರೆ. ಅದರಿಂದ ಇವತ್ತಿಗೂ ಸಹಿತ ವಿಷ್ಣು ಪಾದ ಅಲ್ಲಿರೋದ್ರಿಂದ ಅಲ್ಲಿ ಪಿಂಡ ಪ್ರದಾನ ಬಹಳ ವಿಶೇಷವಾಗುತ್ತೆ. ಈಗ ತಾವು ನೋಡ್ತಾ ಇರತಕ್ಕಂಥದ್ದೇ ಗಯಾ ಕ್ಷೇತ್ರ. ಈ ಗಯಾ ಕ್ಷೇತ್ರದಲ್ಲಿ ಗಯಾ ಕ್ಷೇತ್ರ ಒಳಗಿರ್ತಕ್ಕಂಥ ಸ್ವಾಮಿನ ಮತ್ತು ಮೇಲ್ಭಾಗದಲ್ಲಿರ್ತಕ್ಕಂತಹ ಗೋಪುರದ ಕಳಶ ನೋಡಿದ್ರಿ, ಅದು ಬಹಳ ಪುಣ್ಯದ ಫಲ. ಮಹಾವಿಷ್ಣು ಆ ಗಯಾಸುರನ ಮೇಲೆ ಇಟ್ಟಿರ್ತಕ್ಕಂತಹ ಪಾದ, ಆ ಪಾದದ ಮೇಲೆ ಪಿಂಡ ಪ್ರದಾನ, ಅಲ್ಲಿ ಹರಿತಕ್ಕಂತಹ ಜಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಯಾರು ಪಿಂಡ ಪ್ರದಾನವನ್ನು ಮಾಡ್ತಾರೋ, ಯಾರು ಪಕ್ಷಮಾಸವನ್ನು ಆಚರಣೆ ಮಾಡ್ತಾರೋ ಅದು ಬಹಳ ವಿಶೇಷ. ಹಾಗಾಗಿ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಆದರೆ ಅಲ್ಲಿಗೆ ಹೊರಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಸಹಿತ ನೀವು ಮನೆಯಲ್ಲೇ ಆಚರಣೆ ಮಾಡಿದ್ರು ವಿಷ್ಣು ಪಾದವನ್ನಿಟ್ಟು ಆ ಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು ಅನ್ನೋದು ಒಂದು ಶಾಸ್ತ್ರ ನಿಯಮ. ಅದಕ್ಕೋಸ್ಕರ ಮಂತ್ರದಲ್ಲೇ ಬಂದ್ಬಿಡುತ್ತೆ ಗಯಾ ಶ್ರಾದ್ದ ಅಂತ. ಅಂದರೆ ಗಯಲ್ಲಿ ಶ್ರಾದ್ದ ಮಾಡಿದ್ರೆ ಅತಿಯಾದಂತಹ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನದ ಫಲ ಸಿಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ ಮತ್ತು ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಸಾಕಷ್ಟು ರೀತಿ ನೀತಿಗಳು ಇದೆ. ಹೀಗೆ ಗಯಾಸುರ ತಾನು ತಪಸ್ಸನ್ನು ಮಾಡಿ ಆ ತಪಸ್ಸಿಗೆ ಭಗವಂತ ಮೆಚ್ಚಿ ಅದಾದ ನಂತರ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ವರವನ್ನು ಪಡೆದಿರ್ತಕ್ಕಂಥದ್ದು. ಅದರಿಂದ ಆ ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ಸಾಕಷ್ಟು ವಿಶೇಷತೆಗಳಿದೆ. ಹಿಂದೆ ದಶರಥ ಮಹಾರಾಜರ ಒಂದು ಅನುಷ್ಠಾನವನ್ನು ಸಹಿತ, ಅಂದರೆ ದಶರಥ ಮಹಾರಾಜರ ಅಂತ್ಯಕ್ರಿಯೆ ಆದ ನಂತರ ಅವ್ರಿಗೂ ಸಹಿತ ಶ್ರಾದ್ದ ಕರ್ಮವನ್ನು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದಾಗ ಆದ ನಂತರ ಎಲ್ಲರೂ ಸಹಿತ ಲಕ್ಷ್ಮಣ, ರಾಮ,
ಭರತ ಶತ್ರುಘ್ನರು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಿ ಭಗವಂತನ ತಂದೆಯ ಒಂದು ಶ್ರಾದ್ದ ಕರ್ಮವನ್ನು ಮಾಡೋದಕ್ಕಾಗಿ ಗಯಾ ಕ್ಷೇತ್ರಕ್ಕೆ ಬರ್ತಾರಂತೆ. ಆಗ ಬರ್ತಕ್ಕಂಥದ್ದು ರಾಮ, ಲಕ್ಷ್ಮಣ, ಸೀತೆ ಇವರು 3 ಜನ ಬರ್ತಾರೆ. ಬಂದರೆ ಇಲ್ಲಿ 2 ಭಾಗದ ಚರಿತ್ರೆ ಇದೆ. 2 ಭಾಗದ ಚರಿತ್ರೆ ಇದ್ರೂ ಸಹಿತ ಒಂದೊಂದು ಚರಿತ್ರೆಯಲ್ಲೂ ಸಹಿತ ಒಂದೊಂದು ವಿಶೇಷತೆ ಇದೆ. ಇರ್ತಕ್ಕಂತಹ ವಿಶೇಷತೆಗಳಲ್ಲಿ ರಾಮ, ಲಕ್ಷ್ಮಣ ಇಬ್ಬರು ಸ್ನಾನಕ್ಕೆ ಹೊರಡ್ತಾರೆ. ರಾಮ, ಲಕ್ಷ್ಮಣ ಸ್ನಾನಕ್ಕೆ ಹೊರಟು ಸಮಯ ಮೀರಿದ್ರೂ ಸಹಿತ ಅವರು ಸ್ನಾನವನ್ನು ಮುಗಿಸ್ಕೊಂಡು ಬರೋದಿಲ್ಲ. ಸೀತಾದೇವಿ ದಡದಲ್ಲಿರ್ತಾಳೆ. ಅಲ್ಲಿ ಕೂತ್ಕೊಂಡು ತಾಯಿ ಆ ಮರಳಿನಿಂದ ಉಂಡೆಗಳನ್ನು ಮಾಡ್ತಾ ಇರ್ತಾಳೆ. ಅಂದರೆ ಪಿಂಡದ ಆಕಾರವಾಗಿ ಮರಳಿನಿಂದ ಉಂಡೆಗಳನ್ನು ಕಟ್ತಾ ಇರ್ತಾಳೆ. ಕಟ್ಟುವಂತಹ ಕಾಲದಲ್ಲಿ ಆ ಒಂದು ಭಾಗದಲ್ಲಿ ದಶರಥರು ಅಂದರೆ ದಶರಥ ಮಹಾರಾಜ ಅಂದರೆ ತಮ್ಮ ಮಾವ, ಸೀತಾದೇವಿಯ ಮಾವ, ಶ್ರೀರಾಮಚಂದ್ರನ ತಂದೆ ಅವರು ಕಾಣಿಸ್ಕೊಳ್ತಾರೆ. ಸಮಯ ಮೀರ್ತಾ ಇದೆ, ಮಾಧ್ಯಾಹ್ನಿಕ ಅಂದರೆ ಶ್ರಾದ್ದಕ್ಕೆ ಇಂಥ ಕಾಲ ಅಂತ ಇದೆ, ತಿಥಿಗಳಿಗೆ ಇಂತಹ ಇಷ್ಟು ಸಮಯದಲ್ಲೇ ಮಾಡಬೇಕು ಅಂತ ಇದೆ. ಆಗ ಅವರು ಕಂಡಂತಹ ಮರುಕ್ಷಣ ಸೀತಾದೇವಿಗೆ ಹೇಳ್ತಾರೆ. ಸೀತಾದೇವಿಗೆ ಹೇಳಿದಾಗ ಸಮಯ ಮೀರ್ತಾ ಇದೆ, ಇನ್ನೂ ಶ್ರಾದ್ದ ಕರ್ಮ ಆಗಲಿಲ್ಲ, ನೀನು ಮಾಡಿಟ್ಟಿರ್ತಕ್ಕಂಥ ಅಥವಾ ನೀನೇ ನನಗೆ ತೃಪ್ತಿಪಡಿಸುವಂಥ ರೀತಿಯಲ್ಲಿ ನೀನು ಈಗಾಗಲೇ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದೆ, ಪಿಂಡವನ್ನು ತಯಾರು ಮಾಡಿಟ್ಟಿದ್ಯಾ ಗುರು ಹೇಳಿದಾಗ ಮಾವನು ಹೇಳ್ತಾಳೆ, ನಾನು ಮಾಡಿರ್ತಕ್ಕಂಥದ್ದು ಮರಳಿನ ಉಂಡೆಗಳು, ಅಂದರೆ ಆ ಆಕಾರಕ್ಕಷ್ಟು ಶಕ್ತಿ ಇದೆ. ಅದಕ್ಕೆ ಹೇಳೋದು ಮನೇಲಿ ಹಿರಿಯರು ಹೇಳ್ತಾರೆ 2 ಕೈ ಸೇರಿಸ್ಕೊಂಡು ತಿನ್ನಬಾರ್ದು ಅಂತ. ಯಾವುದಕ್ಕೋಸ್ಕರ? ಕೆಲವೆಲ್ಲ ಧರ್ಮ ಸೂಕ್ಷ್ಮಗಳಿದೆ. 2 ಕೈಲೂ ತಿನ್ನಬಾರ್ದು, ಒಂದು ಬಲಗೈ ತಿನ್ನುವಾಗ ಎಡಗೈ ಅನ್ನ ಮುಟ್ಟಬಾರ್ದು ಅಂತ ಹೇಳುತ್ತೆ. ಇಂತಹ ಸಮಯದಲ್ಲಿ ಮಾತ್ರ ಯಾರ ಮನೆಯಲ್ಲಿ ಶ್ರಾದ್ದ ತಿಥಿಗಳನ್ನು ಆಚರಣೆ ಮಾಡ್ತಾರೆ, ಯಾವ ಮನೆಯಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಿರ್ತಾರೆ, ಆ ಪಿಂಡವನ್ನು ಕಲಿಸುವಾಗ ಮಾತ್ರ, ಪಿಂಡದ ಉಂಡೆ ಮಾಡುವಾಗ ಮಾತ್ರ ಎಡಗೈ ಸಹಾಯ ತೆಗೆದುಕೊಳ್ಬೇಕು. ಇದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಊಟ ಮಾಡುವಾಗ ಮಕ್ಕಳಾಗಲಿ ದೊಡ್ಡವರಾಗಲಿ ಅನ್ನಕ್ಕೆ ಕೈ ಇಡಬಾರ್ದು. ಯಾಕೆಂದರೆ ಕೆಲವು ಮನೆಗಳಲ್ಲಿ ಅದೊಂದು ಪದ್ಧತಿ ಇದೆ, ಅದನ್ನು ಮಾಡಬಾರ್ದು. ಹಾಗೆ ಮಕ್ಕಳು ಇಂಥ ತಪ್ಪು ಮಾಡುವಾಗ ಮನೇಲಿರ್ತಕ್ಕಂಥ ಹಿರಿಯರು ತಿದ್ದಿ ಬುದ್ಧಿ ಹೇಳಬೇಕಾಗತ್ತೆ. ಹಾಗೆ ಪಿಂಡ ಪ್ರಧಾನವನ್ನು, ಆ ಪಿಂಡವನ್ನು ಕಲಿಸುವಾಗ ಎಡಗೈ ಸಪೋರ್ಟ್ ತಗೋತಾರೆ. ಎಡಗೈ ಸಪೋರ್ಟ್ ತಗೊಂಡು ಅದರ ಉಂಡೆ ಕಟ್ಟತಕ್ಕಂಥದ್ದು, ಆ ಉಂಡೆ ಕಟ್ಟುವಂತಹದ್ದು ಕಟ್ಟಿದ್ರೆ ಅದು ಹಿರಿಯರಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥವಾಗುತ್ತೆ. ಜೊತೆಗೆ ಮರಳಿನಿಂದ ಮಾಡಿರ್ತಕ್ಕಂತಹ 3 ಪಿಂಡಗಳನ್ನು ಅಲ್ಲಿ ಆಟಿಕೆ ಅಂತ ತಾಯಿ ಮಾಡ್ತಕ್ಕಂಥದ್ದು. ಯಜಮಾನರು ಮೈದಿನ ಸ್ನಾನಕ್ಕೆ ಹೊರಟಿದ್ದಾರೆ. ಆ ಬರುವುದರೊಳಗೆ ಮಧ್ಯದಲ್ಲಿ ಕೂತು ದಡದಲ್ಲಿ ಮರಳಿನ ಉಂಡೆಗಳನ್ನು ಮಾಡ್ತಿರ್ತಾಳೆ. ಆಗ ದಶರಥರ ಬಂದು ಸಮಯ ಆಯಿತು ಅಂದಾಗ ಅದೇ ಪ್ರಕಾರವಾಗಿ ಪಿಂಡವನ್ನು ಆ ಭೂಮಿ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡತಕ್ಕಂತಹ ಕಾಲ ಅಲ್ಲಿ ಬಂದಂತಹ ಅಂದರೆ ಋತ್ವಿಜರು ಒಬ್ಬ ಬ್ರಾಹ್ಮಣ ಬರ್ತಾನೆ. ಆತ ಸಹಿತ ಅದಕ್ಕೆ ಬೇಕಾದಂತಹ ದಶರಥರ ಹೆಸರು, ಗೋತ್ರ ಇವೆಲ್ಲವನ್ನೂ ಸಹಿತ ಆತನ ಕೈಲಿ ಹೇಳಿಸ್ಬಿಡ್ತಾರೆ. ಅದು ಆಯಿತು. ಇನ್ನು ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಮಾತಿಲ್ದಿರ ಇರಬಹುದು, ಅಂದು ಮಾತು ಬರ್ತಿತ್ತು. ಇವತ್ತು ಮಾತು ಬರೆದಿರತಕ್ಕಂತಹ ಪ್ರಾಣಿ ಅಂದು ಮಾತಾಡ್ತಿತ್ತು. ಆ ಪ್ರಾಣಿ ಯಾವುದು? ಅದೇ ಗೋಮಾತೆ. ಅದಕ್ಕೆ ಹೇಳೋದು ಗೋವಿಗೆ ಬಹಳ ಮಹತ್ತಿದೆ. 300 ಮುಕ್ಕೋಟಿ ದೇವತೆಗಳ ವಾಸವಾಗಿರ್ತಕ್ಕಂಥದ್ದು ಯಾವುದರಲ್ಲಿ ಅಂದರೆ ಅದು ಗೋವಲ್ಲಿ ಮಾತ್ರ. ಅವತ್ತು ಗೋವು ಸಹಿತ ಎದುರುಗಡೆ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಸೀತಾದೇವಿ ತನ್ನ ಮಾವನಿಗೆ ಕೊಟ್ಟಂತಹ ಶ್ರಾದ್ದ ಕರ್ಮ ಮಾಡ್ತಿರ್ತಕ್ಕಂತಹ ಒಂದು ಪಿಂಡ ಪ್ರದಾನದ ಸಮಯವನ್ನು, ಆ ಕಾಲವನ್ನು ಅವರು ಗೋವು ನೋಡಿದೆ. ಇಲ್ಲಿ 4 ಸಾಕ್ಷಿಗಳು. ಒಂದು ಬ್ರಾಹ್ಮಣ, ಇನ್ನೊಂದು ಗೋವು, ಮತ್ತೊಂದು ಹರಿಯುವ ಜಲ ಸಹಿತ ಜಲದ ಆ ದಡದಲ್ಲೇ ಮಾಡ್ತಿರೋದ್ರಿಂದ ಆ ಜಲದೇವತೆ, ಆ ತಾಯಿ ಸಹಿತ ವೀಕ್ಷಣೆ ಮಾಡಿರ್ತಾಳೆ. ಇನ್ನೊಂದು ಆಲದ ಮರ ಸಹಿತ ಎದುರುಗಡೆ ಇರುತ್ತೆ. ಆದರೆ ಸಮಯ ಆಯಿತು, ಪಿಂಡ ಪ್ರದಾನ ಮಾಡಿಬಿಟ್ಲು. ಮಾವ ತೃಪ್ತಿಪಟ್ಟಿದ್ದು ಆಯಿತು, ತೃಪ್ತಿಪಟ್ಟು ಆತ ಹೊರಟಿದ್ದು ಆಯಿತು. ಅದಾದ ನಂತರ ತಡವಾಗಿ ಬಂದಂತಹ ರಾಮ ಲಕ್ಷ್ಮಣರು ಬಂದು ಸೀತಾದೇವಿಯನ್ನು ಕೇಳ್ತಾರೆ, ಏನಿದು ಮಾಡಿಟ್ಟಿರ್ತಕ್ಕಂಥದ್ದು? ತಂದೆಯವರ ಶ್ರಾದ್ದ ಕರ್ಮ ಮಾಡಬೇಕು, ಸಮಯ ಮೀರುತ್ತೆ, ಸಿದ್ಧತೆ ಮಾಡೋಣ. ಆಗ ತಾಯಿ ಹೇಳಿದ್ಲು, ಇಲ್ಲ, ಶ್ರಾದ್ದ ಕರ್ಮ ಮುಗೀತು, ಮಾವನವ್ರು ಬಂದಿದ್ರು, ನಾನು ಮರಳಿನಿಂದ ಮಾಡಿರ್ತಕ್ಕಂತಹ ಪಿಂಡವನ್ನೇ ನೋಡಿ ಅವರು ತೃಪ್ತರಾದರು. ಅವರು ತೃಪ್ತರಾದರು ಅಂದರೆ ರಾಮದೇವರಿಗೆ ಕೋಪ ಬಂತು. ನನ್ನ ತಂದೆಯ ಶ್ರಾದ್ದ ಕರ್ಮವನ್ನು ನಾನು ಮಾಡಬೇಕಿತ್ತು, ಅಂಥದ್ದು ನೀನೇ ಮಾಡಿದ್ಯಾ? ಇಲ್ಲಿ ಇನ್ನೊಂದು ವಿಚಾರ ಅರ್ಥ ಮಾಡ್ಕೋಬೇಕು. ಶ್ರಾದ್ದ ತಿಥಿ ಮಾಡಬೇಕಾದ್ರೆ ಯಾರು ತಿಥಿಯನ್ನು ಆಚರಣೆ ಮಾಡ್ತೀರಿ, ಯಾರು ತಿಥಿ ಮಾಡಲಿಕ್ಕೆ ಆ ಕಂಕಣಬದ್ಧರಾಗಿರ್ತೀರಿ, ಅವರ ಧರ್ಮಪತ್ನಿ 1 ಲೋಟ ನೀರು ಕುಡಿದ್ರೂ ಸಹಿತ ಅವತ್ತಿನ ಶ್ರಾದ್ದ ಕರ್ಮ ಮುಗೀತು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದಕ್ಕೋಸ್ಕರ ಶ್ರಾದ್ದ ಕರ್ಮ ತಿಥಿ ಮಾಡತಕ್ಕಂಥ ವ್ಯಕ್ತಿ ತನ್ನ ಅರ್ಧಾಂಗಿ, ತನ್ನ ಹೆಂಡತಿ, ಆಕೆ ಸಹಿತ ಬೆಳಗಿನಿಂದ ಉಪವಾಸ ಇದ್ದು ಶ್ರಾದ್ದ ಕರ್ಮ ಮುಗಿದಾದ ಅನಂತರ ಪ್ರಸಾದವನ್ನು ತಗೋಬೇಕು. ಅದು ಪ್ರಸಾದ ಹೇಗೆ? ಫಸ್ಟ್ ಗಂಡನಿಗೆ ಊಟ ಬಡಿಸಿ ಅಥವಾ ಗಂಡನಿಗೆ ಅವತ್ತಿನ ಪ್ರಸಾದವನ್ನು ಕೊಟ್ಟು ತಾನು ಊಟ ಮಾಡಬೇಕು. ಇದು ಶಾಸ್ತ್ರ ನಿಯಮಾನುಸಾರ. ಯಾರ ಮನೆಗೆ ಸೊಸೆ ಹತ್ತಿರದಲ್ಲಿ ನಿಂತು ಸೊಸೆ ಈ ಒಂದು ಅನುಷ್ಠಾನವನ್ನು ಮಾಡಿದಿರ ತನ್ನಷ್ಟಕ್ಕೆ ತಾನು ತನ್ನ ಉದ್ದಟತನದಲ್ಲಿ ನಡೆದರೆ ಆ ಮನೆ ಶ್ರಾದ್ದ ಕರ್ಮಗಳಾಗುವುದಿಲ್ಲ. ಅದಕ್ಕೋಸ್ಕರ ಇದಕ್ಕೆಲ್ಲ ಬಹಳ ರೀತಿ ಇರುತ್ತೆ.
ಮಗನಿಗಿನ್ನ ಹೆಚ್ಚು ಶಕ್ತಿ ಸೊಸೆಯಲ್ಲೇ. ಮಗನಿಗಿನ್ನ ಹೆಚ್ಚು ಸೊಸೆ ಮಾಡ್ತಕ್ಕಂಥ ಅನುಷ್ಠಾನದಲ್ಲಿ ಮಾವ ತೃಪ್ತರಾಗ್ತಾನಂತೆ. ಇಲ್ಲಿ ಮಾವ, ಅವರ ತಂದೆ 3 ತಲೆಮಾರು ತೃಪ್ತಿ ಆಗ್ತಕ್ಕಂಥದ್ದು. ಆದರೆ ಪಕ್ಷ ಮಾಸದಲ್ಲಿ 3 ತಲೆಮಾರಲ್ಲ, ಯಾರ್ಯಾರು ಹೋಗಿರ್ತಾರೆ, ತಂದೆ, ತಾತ, ಮುತ್ತಾತ, ಅವರ ಧರ್ಮಪತ್ನಿಯರು, ಜೊತೆಗೆ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮಂದರು, ಅಥವಾ ಅಕ್ಕನ ಮಕ್ಕಳು, ಅಥವಾ ಅಣ್ಣನ ಮಕ್ಕಳು, ಇದೆಲ್ಲ ಒಂದಾದರೆ ಇನ್ನು ನಿಮ್ಮ ಗುರುಗಳು, ನಿಮ್ಮ ಧರ್ಮದ ಗುರುಗಳು, ನಿಮ್ಮ ಮನೆಯಲ್ಲಿ ಅನುಷ್ಠಾನ ಮಾಡಿಸಲಿಕ್ಕೆ ಬರ್ತಿರ್ತಕ್ಕಂಥ ಗುರುಗಳು, ಅಥವಾ ನಿಮಗೆ ಬಹಳ ಆತ್ಮೀಯರು, ಸ್ನೇಹಿತರು, ಬಂಧುವರ್ಗ, 1-2 ದಿವಸದ ಮಟ್ಟಿಗೆ ಸ್ನೇಹ ಬೆಳೆಸಿರ್ತೀರಿ, ವಿಶ್ವಾಸ ಮಾಡಿರ್ತೀರಿ. ಆ ವಿಶ್ವಾಸ ಪಟ್ಟಿರ್ತಕ್ಕಂಥವ್ರು ಅಕಾಲ ಮೃತ್ಯುವಿಗೀಡಾಗಿರ್ತಾರೆ, ಅವ್ರಿಗೂ ಸಹಿತ ಪಿಂಡ ಪ್ರದಾನ ಮಾಡ್ಬೋದು. ಇನ್ನದಾದ ನಂತರ ಗರ್ಭ ನಿಂತು ಚೆದರಿರ್ತಕ್ಕಂಥದ್ದು, 1-2-3 ತಿಂಗಳು ಗರ್ಭ ನಿಂತು ಚೆದರಿದೆ, ನಿಮಗೆ ಆ ಮಕ್ಕಳ ಹೆಸರು ಗೊತ್ತಿಲ್ಲ, ಗರ್ಭದಲ್ಲಿ ಅಂತಹ ಚಿಕ್ಕ ಪಿಂಡಕ್ಕೆ ಹೆಸರಿಲ್ಲ, ತಂತ್ರ ಮಂತ್ರವಿಲ್ಲ, ಯಂತ್ರವಿಲ್ಲ, ಅಂದರೆ ಆ ಪಿಂಡಕ್ಕೆ ಜನನವೇ ಆಗಿರೋದಿಲ್ಲ, ಆದರೆ ಅದು ಅಕಾಲ ಮೃತ್ಯು ಹೋಗ್ಬಿಡದೆ, ಅಂದರೆ ಪಿಂಡ ಚೆದರಿದೆ. ಇನ್ನು ಗರ್ಭದಿಂದ ಜನಿಸಿರ್ತಕ್ಕಂಥದ್ದು, ಮಗು ಹುಟ್ಟಿದ 1 ತಿಂಗಳು, ಇನ್ನು ದವಡೆ ಬಂದಿಲ್ಲ, ಹಲ್ಲಿಲ್ಲ, ಅದಕ್ಕೂ ಸಹಿತ ಪಿಂಡ ಪ್ರಧಾನ ಇದೆ. ಇದೆಲ್ಲ ಒಂದು ಭಾಗ. ಆದರೆ ನಿಮ್ಮ ಕೈಯಿಂದ ಛೇದನವಾದಂತಹ ಯಾವುದೇ ಗಿಡಮರ ವೃಕ್ಷಗಳಿರಬಹುದು, ನೀವು ಬೀಜ ಹಾಕಿದ ತಕ್ಷಣ ಬೆಳೆ ಬರ್ತಕ್ಕಂಥದ್ದಲ್ಲ, ಅದು ಅವನ ಒಂದು ಅಧೀನವಿರಲಿರ್ತಕ್ಕಂಥದ್ದು. ಪ್ರತಿಯೊಂದು ಸೃಷ್ಟಿಯ ನಿಯಮವಿದೆ. ಒಂದೊಂದು ಗಿಡ ಮರಗಳು, ಬಾಳೆ ಮರ ಗೊನೆ ಕಿತ್ಕೊಂಡಿದ್ದೀರಿ, ಬಾಳೆ ಮರದಿಂದ ಬಾಳೆ ಗೊನೆ ತೆಗೆದಿದ್ದೀರಿ, ಆ ಮರವನ್ನು ಹೊಡೆದಿದ್ದೀರಿ, ಅದು ಶಾಪನೆ. ಅದರಿಂದ ಅಂತಹ ಕಾಲದಲ್ಲೂ ಸಹಿತ ಆ ಗಿಡಮರಗಳಾದ ಮೇಲೆ ಇನ್ನು ಪ್ರಾಣಿ ಪಕ್ಷಿಗಳಿಗೆ ನೀವು ಸಾಕಿರ್ತಕ್ಕಂಥ ಸಾಕು ಪ್ರಾಣಿಗಳು, ಅಥವಾ ಬಹಳ ಇಷ್ಟಪಟ್ಟಿರ್ತೀರಿ, ಒಂದು ಪ್ರಾಣಿನ ನೋಡ್ತೀರಿ, ಸದಾಕಾಲ ಅದು ನೋಡ್ತೀರಿ, ಅದ್ರ ಆಡ್ತಕ್ಕಂಥ ಆಟ ಪಾಠಗಳನ್ನು ನೋಡಿರ್ತೀರಿ, ತೃಪ್ತಿ ಪಟ್ಟಿರ್ತೀರಿ, ಮನಸ್ಸು ಸಂತೋಷ ಪಟ್ಟಿರ್ತೀರಿ, ಈ ಪ್ರಾಣಿ ನಾನು ಸಾಕ್ಬೋದಾಗಿತ್ತು, ಅಥವಾ ನಿಮ್ಮ ಕೈಯಿಂದ 1 ತುತ್ತು ಅನ್ನವನ್ನು ಹಾಕಿರ್ತೀರಿ, ಅದು ಅಕಾಲ ಮೃತ್ಯುವಿಗೀಡಾಗಿರುತ್ತೆ. ಅಂತಹ ಸಾಕು ಪ್ರಾಣಿಗಳಿರ್ಬೋದು, ಜಲಚರಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ವನಸಿರಿ ಗಿಡಮೂಲಿಕೆಗಳಿರ್ಬೋದು, ಗಿಡ ವೃಕ್ಷಗಳಿರ್ಬೋದು, ಎಲ್ಲಕ್ಕೂ ಸಹಿತ ಸಾಮೂಹಿಕವಾಗಿ ಪಕ್ಷ ಮಾಸದಲ್ಲಿ ಒಂದು ಬಿಟ್ಟರೆ ಬೇರೆ ಯಾವ ಕಾಲದಲ್ಲೂ ಇದಕ್ಕೆಲ್ಲ ಶ್ರಾದ್ದ ಕರ್ಮಗಳಾಗುವುದಿಲ್ಲ. ಆದರೆ ಪಕ್ಷ ಮಾಸದಲ್ಲಿ ಇವೆಲ್ಲಕ್ಕೂ ಸಹಿತ ನೀವು ಪಿಂಡ ಪ್ರದಾನ ಮಾಡ್ತೀರಿ, ಅಂದರೆ ಆ ಭಾಗದಲ್ಲಿ ಆ ಮಂತ್ರಗಳಲ್ಲಿ ಆ ಶಕ್ತಿ ಬರುತ್ತೆ. ಅಂತಹದ್ದು ಸೀತಾದೇವಿ ನಡೆಸಿದಂತಹ ಆ ಒಂದು ವಿಶೇಷತೆ ಗಯಾ ಕ್ಷೇತ್ರದಲ್ಲಿ ಇನ್ನೇನೆಲ್ಲ ಇದೆ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಗುರುಜಿ, ಪೌರಾಣಿಕ ಕಥೆಯನ್ನ ಹೇಳ್ತಾ ಇದ್ರಿ, ದಶರಥ ಮಹಾರಾಜನಿಗೆ ಶ್ರಾದ್ದ ಕರ್ಮವನ್ನ ಸೀತಾದೇವಿ ನೆರವೇರಿಸ್ತಾಳೆ, ಸಾಕ್ಷಿ ಕೇಳಿದಾಗ ಏನು ಅಂತ ಹೇಳ್ತಾ ಇದ್ರಿ ಗುರುಜಿ? ಖಂಡಿತಮ್ಮ, ಸೊಸೆಯರಿಗೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ಹೇಳೋದು, ಕೊಟ್ಟ ಹೆಣ್ಣು ಕುಲಕ್ಕೊರಗು ಅಂತ. ತವರಿಂದ ತನ್ನ ಗಂಡನ ಮನೆಗೆ ಬಂದಾದ ನಂತರ ಆ ಗಂಡನ ಮನೆಯ ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಿಲ್ಲುವಂಥ ಶಕ್ತಿ ಆ ಹೆಣ್ಣಿಗಿದೆ. ಅಂತಹ ಹೆಣ್ಣು ಮಕ್ಕಳು ನಮ್ಮ ಭಾರತೀಯ ಸ್ತ್ರೀಯರು. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದು ಅನುಷ್ಠಾನಗಳಿಗೆ ಸಾಕಷ್ಟು ಹೊತ್ತಿದೆ. ಇದಕ್ಕೆ ಇನ್ನೊಂದು ಉಪಕಥೆನೂ ಹೇಳಬಹುದು. ಶಿವ ಪಾರ್ವತಿ ಇಬ್ಬರು ಏಕಾಂತದಲ್ಲಿದ್ದಾಗ ತಾಯಿಗೆ ತನ್ನ ತವರಿಗೆ ಹೋಗಬೇಕು ಅಂತ ಆಸೆ ಆಗುತ್ತೆ. ತಾಯಿಗೆ ತನ್ನ ತವರಿಗೆ ಹೋಗಬೇಕು ಅನ್ನೋ ಆಸೆ ಯಾತಕ್ಕೋಸ್ಕರ? ದಕ್ಷ ಮಹಾಯಜ್ಞವನ್ನು ಮಾಡ್ತಿರ್ತಾನೆ ದಕ್ಷ ಮಹಾರಾಜ. ಆಗ ಆ ಯಜ್ಞಕ್ಕೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಾಯಿಗೆ ಹೊರಡಬೇಕು. ತನ್ನ ತಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ ಒಂದು ಯಜ್ಞವನ್ನು ಮಾಡ್ತಿದ್ದಾರೆ, ಯಾರೂ ಮಾಡದಂತಹ ಒಂದು ಯಜ್ಞವನ್ನು ಮಾಡ್ತಿದ್ದಾರೆ ಅಂತ ಆಗ ಆಕೆಗೆ ಇಷ್ಟವಾಗುತ್ತೆ. ಆದರೆ ಗಂಡನ್ನು ಕರೆದಿಲ್ಲ, ನನ್ನನ್ನು ಕರೆದಿಲ್ಲ. ಆದರೆ ಏನಕ್ಕೆ ಕರಿಬೇಕು? ನಮ್ಮಪ್ಪನ ಮನೆಗೆ ಹೋಗೋದಕ್ಕೆ ನಮ್ಮಪ್ಪ ನನ್ನ ಯಾಕೆ ಕರಿಬೇಕು ಅಂತಕ್ಕಂಥ ಆ ಮನಸ್ಥಿತಿ ತಾಯಿದು. ಇನ್ನೊಂದು ಭಾಗದಲ್ಲಿ ಆಲೋಚನೆ, ನನ್ನ ಗಂಡನೇ ಕರೆದಿದ್ದ ಮೇಲೆ ನಾನು ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಇನ್ನೊಂದು ಮನಸ್ಥಿತಿ. ಆದರೂ ಹೆಣ್ಣು ಮಕ್ಕಳ ಗುಣ, ತವ್ರನ್ನ ಬಿಟ್ಕೊಡ್ತಾರ? ಬಿಟ್ಕೊಡೋದಿಲ್ಲ. ಅಪ್ಪ ಅಮ್ಮ ಕರೀಲಿ ಬಿಡಲಿ, ನನ್ನ ಮನೆ, ನನ್ನ ಹುಟ್ಟು ಮನೆ, ನಾನು ಓಡಾಡಿ ಬೆಳೆದಂತಹ ಮನೆ, ಎಲ್ಲೋ ಮರ್ತಿರಬಹುದು, ಅಥವಾ ಏನು ಕರೀತಕ್ಕಂಥದ್ದು, ಮನೆಗಿರ್ತಕ್ಕಂಥ ದೊಡ್ಡವರು ಕರೆದ್ರೆ ಮಾತ್ರ ನಾನು ಹೋಗಬೇಕಾ? ಈ ಪ್ರಕಾರವಾದಂತಹ ಒಂದು ಮನಸ್ಥಿತಿ ಅರ್ಧ ಭಾಗ ತಾಯಿಗೆ ಈ ಥರ ಚಂಚಲತೆ. ಇನ್ನರ್ಧ ಭಾಗದ ಆಲೋಚನೆ, ನನ್ನ ಗಂಡ ಈ 3 ಲೋಕಕ್ಕೂ ಒಡೆಯ ಮಹೇಶ್ವರ, ಜೊತೆಗೆ ಜಗತ್ತಲ್ಲಿ ಏನೇ ಆದರೂ ಸಹಿತ ನನ್ನ ಗಂಡನಿಗೂ ಸಹಿತ ಒಂದು ಇನ್ವಿಟೇಷನ್ ಇದ್ದೇ ಇರುತ್ತೆ, ಕರೀಲೇಬೇಕು, ಕರೆದೇ ಕರೀತಾರೆ. ನನ್ನ ಗಂಡನೇ ಇಲ್ಲ ಅಂದರೆ ಆ ಯಜ್ಞ ನಡೆಯೋದು ಹೇಗೆ? ಅದರಿಂದ ನನ್ನ ಗಂಡ ಹೋದರೆ ರಾಜು TV ಇರುತ್ತೆ, ನನ್ನ ಗಂಡನ ಜೊತೆ ಹೋದರೆ ನನಗೆ ಮರ್ಯಾದೆ ಇರುತ್ತೆ. ನನ್ನ ಮನೆ ಆದರೂ ಸಹಿತ ನನ್ನದೇ ಆದಂಥ ಒಂದು ಆಸ್ಥಾನ ಇದೆ.
ನನ್ನ ಆಸ್ಥಾನದಲ್ಲಿ ನಾನು ಕೂತ್ಕೊಳ್ಬೇಕಾದ್ರೆ ನನ್ನ ಗಂಡನ ಜೊತೆಲಿ ಕೂತ್ರೆ ಅದಕ್ಕೆ ಆರಾಧನೆ, ಅದಕ್ಕೆ ಒಂದು ವಿಶೇಷತೆ ಇರುತ್ತೆ ಅನ್ನೋದು ಇನ್ನೊಂದು ಮನಸ್ಥಿತಿ. ಅಂದರೆ ಇಲ್ಲಿ ಸೊಸೆಯ ಪಾತ್ರ ಎಂಥದ್ದು ಅನ್ನೋದು ವಿಚಾರ ಅಂತ ತಿಳಿಸ್ತಾ ಇದ್ದೇನೆ. ಆದರೂ ಹೆಚ್ಚಿನ ಮತ ಇರತಕ್ಕಂಥದ್ದು ತನ್ನ ತವರಿನ ಬಗ್ಗೆ. ತನ್ನ ತವರಿನ ಬಗ್ಗೆ ಅಯ್ಯೋ ಎಲ್ಲೋ ಮರೆತು ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಕರೆಯೋದು ಅಂತ ಹೇಳಿದ್ಲು. ಏಕಾಂತದಲ್ಲಿ ಕೂತಾಗ ಶಿವನ್ನ ಮನಸ್ಸು ಒಲಿಸಿದ್ಲು. ನಿಮಗೆ ನಮ್ಮ ಅಪ್ಪ ಅಮ್ಮ ಕರೆದಿದ್ರು ಬೇಡ, ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ನನ್ನ ಮೇಲೆ ನೀವು ಪ್ರೀತಿ ಇದೆ ಅಲ್ವಾ ಅಂದಾಗ ಎಂಥವರು ಕಟ್ಟಿ ಬೀಳಲೇಬೇಕು ಮಾತಿಗೆ. ನಿನ್ನ ಮೇಲೆ ಪ್ರೀತಿ ಇಲ್ಲ ನಾಳೆ ನಿನ್ನ ಜೊತೆ ಬದುಕಕ್ಕಾಗಲ್ವಲ್ಲ. ಆ ಬಾಧೆಗೋಸ್ಕರ, ಆ ಒಂದು ವಿಶ್ವಾಸಕ್ಕೋಸ್ಕರ ಒಳಗಡೆ ತನ್ನೊಳಗೆ ತನಗೆ ಬಾಧೆ ಇದ್ರೂ ಸಹಿತ ನಿನ್ನ ಮಾತು ನಾನು ಕಟ್ಟಿ ಬೀಳ್ತೀನಿ ಅಂತ ಶಿವ ಹೇಳ್ತಾನೆ. ಆಗ ಶಿವನ ಒಲಿಸ್ಕೊಂಡ್ಲು. ಬಲವಂತವಾಗಿ ನಡಿರಿ ಹೋಗೋಣ ಯಜ್ಞಕ್ಕೆ ಅಂದ್ಲು. ಆದರೆ ಸಾಂಬ ಸದಾಶಿವ ಅಂದ, ಎಲ್ಲರಂತೆ ನಾನಲ್ಲ, ನಾನು ಬಂದು ಈ ಯಜ್ಞಕ್ಕೆ ಪಾಲ್ಗೊಳ್ಳಲಿಕ್ಕೆ ಆಗೋದಿಲ್ಲ. ನನ್ನದೇ ಆದಂತಹ ಸ್ಥಾನಮಾನ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಈ ಲೋಕದಲ್ಲಿ ಏನೇ ಆದರೂ ಸಹಿತ ಅದಕ್ಕೆ ನಾನು ಕಾರಣಕರ್ತನಾಗಿರ್ತೇನೆ. ಹರಿಹರ ಬ್ರಹ್ಮಾದಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ನಾವಿದ್ದೇವೆ. ಈ ತ್ರಿಮೂರ್ತಿಗಳಲ್ಲಿ ನಾವು ಯಾರೊಬ್ಬರಿಲ್ಲ ಅಂದರೂ ಯಾವ ಕೆಲಸವೂ ಆಗೋದಿಲ್ಲ, ನಮ್ಮನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತ ಈ ಒಂದು ವಿಚಾರವನ್ನು ನಿಮ್ಮ ತಂದೆ ಅರ್ಥ ಮಾಡ್ಕೋಬೇಕು. ಇದನ್ನು ಬಹಳಷ್ಟು ವಿನಯವಾಗಿ ಹೇಳ್ತಾರೆ. ಏನು ಹೇಳಿದ್ರು ತಾಯಿ ಕೇಳೋದಿಲ್ಲ, ಬನ್ನಿ ಬನ್ನಿ ಅಂತ ಹೇಳ್ತಾಳೆ. ಆದರೆ ಒಂದು ಮಾತು ಹೇಳ್ತಾರೆ, ನಾನು ಬರಲಿಕ್ಕಾಗೋದಿಲ್ಲ, ನೀನು ಹೋಗ್ಬಾ, ಆದರೆ ಹೋಗಬೇಕಾದ್ರೆ ನಂದಿನ ಜೊತೆಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಎಷ್ಟೇ ಆದರೂ ತನ್ನ ಸೇವಕನೋ ತನ್ನ ಆತ್ಮೀಯನೋ ತನ್ನ ರಕ್ಷಣೆ ಮಾಡ್ತಕ್ಕಂಥವನೋ ಅಂಗರಕ್ಷಕನೋ ಒಬ್ಬರನ್ನ ತನ್ನ ಧರ್ಮಪತ್ನಿ ಅರ್ಧಾಂಗಿಯ ಆ ತಾಯಿಯ ಜೊತೆಯಲ್ಲಿ ಕಳಿಸ್ತಕ್ಕಂಥದ್ದು ಒಂದು ಪದ್ಧತಿ ಮಾಡ್ತಾರೆ. ಇತ್ತ ಬರ್ತಾಳೆ. ನಡೆದಂತಹ ಯಜ್ಞ ಮಂಟಪದ ಸಮೀಪಕ್ಕೆ ಬಂದಾಗ ತನ್ನ ತಾಯಿ ದಕ್ಷ ಮಹಾರಾಜನ ಹೆಂಡತಿ ಅರ್ಧಾಂಗಿ ಅಂದರೆ ಈಕೆಯ ತಾಯಿ ದೇವಿಯ ತಾಯಿ ಬರ್ತಕ್ಕಂತಹ ದಾರಿಯಲ್ಲೇ ತಡಿಲಿಕ್ಕೆ ಹೇಳಿರ್ತಾಳೆ, ನಾನು ನನ್ನ ಮಗಳನ್ನು ಯಜ್ಞ ಕರೆದಿಲ್ಲ, ಅಷ್ಟಕ್ಕೂ ಮಿತಿಮೀರಿ ಬಂದರೆ ದಂಪತಿಗಳು ಗಂಡ ಹೆಂಡತಿರು ಇಬ್ಬರು ಬಂದರೆ ಒಳಗೆ ಕಳಿಸು, ಇಲ್ಲಾಂದರೆ ಕಳಿಸಬೇಡ ಅಂತ ಹೇಳ್ತಾಳೆ. ಈ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಹೆಣ್ಣುಮಕ್ಕಳು. ಕರಿದೀರ ಹೋದಾಗ ಸಿಗ್ತಕ್ಕಂತಹ ಮರ್ಯಾದೆ ಎಂಥದ್ದು ಅಂತ ಅಂದರೆ ತವರಿಗಿರಬಹುದು, ಆದರೆ ಈ ಮಾತಿನ ಒಳಾರ್ಥ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹೆಣ್ಣುಮಕ್ಕಳು. ತನ್ನ ಜನ್ಮ ಕೊಟ್ಟ ತಾಯಿಯೇ ತನ್ನ ಕಾವಲುಗಾರನಿಗೆ ಆಚೆ ಕಡೆ ಇರ್ತಕ್ಕಂಥವರಿಗೆ ಹೇಳಿದ್ದಾಳೆ, ಮಗಳೊಬ್ಬಳು ಬಂದರೆ ಮನೆ ಒಳಗಡೆ ಈ ಆಶ್ರಮಗಳೊಳಗಡೆ ಅಂದರೆ ಈ ಒಂದು ಆಸ್ಥಾನದೊಳಗಡೆ ಕಳಿಸಬೇಡ, ದಂಪತಿಗಳಿಬ್ಬರು ಬಂದು ಗಂಡ ಹೆಂಡತಿರು ಇಬ್ಬರು ಬಂದರೆ ಮಾತ್ರ ಒಳಗಡೆ ಪ್ರವೇಶ ಕೊಡಿ ಅಂತ. ವಿಚಾರ ಬಹಳಷ್ಟು ಸೂಕ್ತವಾಗಿದೆ, ಬಹಳ ವಿಶೇಷವಾಗಿದೆ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ, ಇದರ ಮುಂದಿನ ರಹಸ್ಯಗಳು ತಿಳಿಸ್ಕೊಡ್ತೇನೆ. ಗುರುಜಿ, ಸಾಕ್ಷಿ ಕತೆ ಹೇಳ್ತಾ ಇದ್ರಿ, ಹಾಗೇನೆ ತವ್ರ ಮನೆಗೆ ಬರುವಂತ ಹೆಣ್ಮಕ್ಳ ಕತೆನ ಹೇಳ್ತಿದ್ರಿ. ಈ ಕತೆನ ಇಲ್ಲಿಗೆ ನಿಲ್ಸೋಣ ಗುರುಜಿ, ನಾಳೆ ಮತ್ತೆ ಮುಂದುವರ್ಸೋಣ. ಆದ್ರೆ ಈಗ ಅಭಿಮಾನಿಗಳೆಲ್ಲ ಕಾಯ್ತಾ ಇರ್ತಾರೆ, ರಾಶಿಫಲ ಮುಂದುವರ್ಸೋಣ. ಖಂಡಿತಮ್ಮ. ಹೆಣ್ಣು ಮಕ್ಕಳು ತವರು ಅಂದ ತಕ್ಷಣ ಆ ತವರಿಗೆ ಬಂದಾಗ ತನ್ನ ತಾಯಿ ಯಾವಾಗ ಆ ದ್ವಾರಪಾಲಕರಿಗೆ ಹೇಳಿದ್ಲೋ ಒಳಗೆ ಬಿಡಬೇಡ ಅಂತ, ಆ ಕ್ಷಣ ಆ ಹೆಣ್ಣು ಮಗು ಮನಸ್ಸಲ್ಲಿ ಏನು ನೋವು ಇರಬಹುದು, ಎಷ್ಟು ನೋವು ಪಡಬಹುದು. ಅಲ್ಲಿಂದ ಗಂಡನ ಮನಸ್ಸನ್ನು ಗೆದ್ದುಕೊಂಡು ಗಂಡ ಬೇಡ ಅಂದ್ರೂ ಸಹಿತ ಬಲವಂತವಾಗಿ ದಾಟಿ ನಾನು ಬಂದೆ. ಆದರೆ ಇತ್ತ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ಈ ದ್ವಾರಪಾಲಕರು. ನಾನು ಹುಟ್ಟಿ ಬೆಳೆದಂತಹ ಮನೆ, ನಾನು ಆಟ ಆಡಿದಂತಹ ಮನೆ, ನಾನು ಓಡಾಡಿರ್ತಕ್ಕಂಥ ಈ ಸ್ಥಳದಲ್ಲಿ ನನ್ನನ್ನೇ ಇವತ್ತು ತಡೆದು ನಿಲ್ಲಿಸ್ತಾ ಇದ್ದಾರಲ್ಲ ಅನ್ನೋ ಒಂದು ಮನಸ್ಸು. ಇನ್ನೊಂದು ಕಡೆ ಆಲೋಚನೆ ಇರಲಿ, ಇದನ್ನು ನಾನು ಮುಂದುವರಿಸಿದ್ರೆ ರಾಶಿಫಲಕ್ಕೆ ಸಮಯ ಆಗ್ಬೋದೇನೋ. ಇನ್ನು ರಾಶಿಫಲವನ್ನು ಮುಂದುವರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಅನುಗ್ರಹದಿಂದ ಇವತ್ತಿನ ದಿವಸ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ನಿಮ್ಮ ಆತ್ಮೀಯರೊಂದಿಗೆ, ನಿಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರ ಜೊತೆಗೆ ಸ್ವಲ್ಪ ದೂರಭಾರ ಪ್ರಯಾಣದ ಬಗ್ಗೆನೂ ಚಿಂತನೆ ಮಾಡ್ತೀರಿ. ಆದರೆ ಇವತ್ತಿನ ದಿವಸ ರಾಶಿಫಲದಲ್ಲಿ ಗುರು ಚೆನ್ನಾಗಿದ್ದಾನೆ. ಗುರುವಿನ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಇರೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನೇ ಕಾಣ್ತೀರಿ. ಹಾಗೆ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಅಥವಾ ಹಿರಿಯರಿಗೆ ಒಂದು ವಿಚಾರ ತಿಳಿಸಿ ನಂತರ ಒಳ್ಳೆಯ ತೀರ್ಮಾನಕ್ಕೆ ಬನ್ನಿ, ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಬೇಕು, ನೆಮ್ಮದಿಯುತವಾದಂತಹ ವಾತಾವರಣದ ಬಗ್ಗೆ ಚಿಂತಿಸಬೇಕು. ಇವತ್ತು ಯಾವುದೇ ಕೆಲಸಗಳಾಗಲಿ, ಏನೇ ಮಾಡ್ತಾ ಇರಲಿ, ಯಾವುದೇ ಆದರೂ ಸಹಿತ ಧೈರ್ಯದಿಂದ ಕೈಗೆತ್ಕೊಳ್ಳಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗಾದರೂ ಇವತ್ತಿನ ದಿವಸ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ಇರ್ತಕ್ಕಂಥ ವಸ್ತು, ಇಂಥದ್ದು ಅಂದರೆ ಕೆಂಪು ವರ್ಣದ ಯಾವುದೇ ಒಂದು ವಸ್ತುವನ್ನಾದರೂ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಇವತ್ತು ಸಿಂಹರಾಶಿಯವರಿಗೆ ಒಂದಿಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ಬೋದು.
ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಸಿದ್ಧತೆ ಮಾಡಿಕೊಂಡು ಅದರಿಂದ ಲಾಭವನ್ನು ಕಾಣಬೇಕಾದ್ರೆ ನಿಮ್ಮ ಮನೆದೇವರ ಪ್ರಾರ್ಥನೆಯೊಂದಿಗೆ ಗುರುಗಳ ಆಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬರ್ತಕ್ಕಂಥದ್ದು. ಗುರುಗಳ ಆಸ್ಥಾನದಲ್ಲಿ ಗುರುಗಳ ದರ್ಶನ ಮಾಡಿ ಜೊತೆಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಒಂಚೂರು ಪದಾರ್ಥವನ್ನು ಅಲ್ಲಿರ್ತಕ್ಕಂತಹ ಗುರುಗಳ ಆಸ್ಥಾನದಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ನಿಮ್ಮ ಕೈಯಾರ ದಾನ ಮಾಡಿ. ಆಗ ಮತ್ತಷ್ಟು ಫಲವನ್ನು ನೀವು ಸಿದ್ಧಿಸ್ಕೊಳ್ಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇದೆ. ನೀವು ಅಂದ್ಕೊಂಡಂತಹ ಅಥವಾ ನೀವು ಮಾಡಬೇಕಾಗಿರ್ತಕ್ಕಂತಹ ಅಥವಾ ಮಾಡ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಶುರುವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇವತ್ತು ಯಾವುದೇ ಒಂದು ಕೆಲಸನಾದರೂ ಸಹಿತ ಕೈಗೆತ್ಕೊಂಡಂತಹ ಕೆಲಸ ಪರಿಪಕ್ವವಾಗಿ ಆಗ್ತಿಲ್ವೇನೋ, ಅಥವಾ ಈಗ ಬರ್ತಕ್ಕಂಥ ಸಮಸ್ಯೆಗಳು ಆ ಕಷ್ಟಗಳಿಂದ ನಾನು ಹೊರಬರೋದಾದರೂ ಹೇಗೆ, ಈ ಪ್ರಕಾರವಾದಂತಹ ಮನಸ್ಥಿತಿ ಎಂಬುದು. ಆದರೆ ಇವತ್ತು ನೀವು ಯಾವುದೇ ಕೆಲಸ ಕಾರ್ಯಗಳಾಗಲಿ, ಎಂತಹ ಕೆಲಸ ಕಾರ್ಯವನ್ನಾದರೂ ಸಹಿತ ಮನಸ್ಸಲ್ಲಿ ಒಳ್ಳೆಯ ಸಂಕಲ್ಪವನ್ನು ಮಾಡಿ, ದೃಢವಾದಂಥ ಸಂಕಲ್ಪ, ಗುರುಗಳ ಆಶೀರ್ವಾದ ಜೊತೆಗೆ ನಿಮ್ಮ ತಂದೆಯವರ ಆಶೀರ್ವಾದವನ್ನು ತೆಗೆದುಕೊಂಡು ನೀವು ಆಚೆ ಹೊರಟಿದ್ದೆ ಆದರೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಒಂದು ತಾಮ್ರದ ಚೊಂಬಲ್ಲಿ, ತಾಮ್ರದ ತಂಬಿಗೆನಲ್ಲಿ ಒಂದು ಅರ್ಧ ನೀರು, ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ, 2 ಗರಿಕೆ ಹುಲ್ಲನ್ನು ಅದರಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಂಡು ಆಚೆ ಹೊರಡೋದ್ರಿಂದ ಯಾರೇ ಒಬ್ಬ ಶತ್ರುಗಳು ನಿಮ್ಮನ್ನು ಏನೇ ತೊಂದರೆ ಮಾಡಬೇಕು ಅಂದ್ಕೊಂಡ್ರು ನೀವು ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ಶತ್ರುಗಳ ಮನಸ್ಸಾಗಲಿ, ಶತ್ರುಗಳ ಕಣ್ದೃಷ್ಟಿಯಾಗಲಿ ನಿಮ್ಮ ಮೇಲೆ ಬೀಳೋದಿಲ್ಲ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳ ಮಂದಗತಿಯಲ್ಲಿ ಸಾಗುವಂಥ ದಿನ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಧೈರ್ಯದಿಂದ ನೀವು ಮಾಡ್ತಕ್ಕಂಥ ಸಾಧನೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಬಗ್ಗೆ ನಿಮ್ಮ ಆಲೋಚನೆ ಇದೆ. ಆದರೆ ನಿಮ್ಮ ಆಲೋಚನೆ, ನಿಮ್ಮ ಕೆಲಸಗಳನ್ನು ನೀವು ಅಂದುಕೊಂಡಷ್ಟು ಈಸಿಯಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಅಡ್ಡಿ ಆತಂಕ ಅನ್ನೋದಿದೆ. ಆದರೆ ಮನಸ್ಸಲ್ಲಿ ಅತಿಯಾದಂತಹ ವೇಗವಾಗಿ 4 ಜನಕ್ಕಿಂತ ನಾನು ಚೆನ್ನಾಗಿರಬೇಕು, ನನ್ನದೇ ಆದಂಥ ರೀತಿಯಲ್ಲಿ ನಾನು ಬದುಕಬೇಕು, ನನ್ನ ಯಶಸ್ಸಿನ ಹಾದಿಯಲ್ಲಿ ಇರಬೇಕು ಅನ್ನೋ ಒಂದು ಆಸೆ ನಿಮ್ಮದು. ಆದರೆ ಆಸೆಗೆ ತಕ್ಕಂತಹ ಒಂದು ಪ್ರತಿಫಲ ಸಿಗದಿರತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳ ಮಾರ್ಗದರ್ಶನ ಅಥವಾ ಗುರುಗಳ ಆಶೀರ್ವಾದ ಈ ಪ್ರಕಾರವಾದಂತಹ ಅನುಷ್ಠಾನವನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ, ಅಥವಾ ಮನೆಯಿಂದ ಆಚೆ ಹೊರಡುವಂತಹ ಕಾಲ ನಿಮ್ಮ ಅಂಗೈಯಲ್ಲಿ ಒಂದು ಅರ್ಧ ಸ್ಪೂನ್ ಮೊಸರು ಅಥವಾ ಮಜ್ಜಿಗೆ ಇದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಬೇಕು. ಆಗ್ನೇಯ ಮುಖದಲ್ಲಿ ನಿಂತು ಶುಕ್ರನ ಪ್ರಾರ್ಥನೆ ಮಾಡಬೇಕು. ಉತ್ತರದಲ್ಲಿ ಚಂದ್ರ, ಆಗ್ನೇಯದಲ್ಲಿ ಶುಕ್ರ, ಈ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿ ಮೊಸರು ಅಥವಾ ಮಜ್ಜಿಗೆಯನ್ನು ತುಳಸಿ ಗಿಡದ ಹತ್ರನೋ ಅಥವಾ ಹಸಿರು ಗಿಡಗಳ ಮೇಲೋ ಹಾಕಿ ನಂತರ ಆಚೆ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿನ ತಂದುಕೊಳ್ಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಅತಿಯಾದಂತಹ ಚಂಚಲತೆ ಇರತಕ್ಕಂಥದ್ದು, ಯಾವುದೋ ಒಂದು ಸನ್ನಿವೇಶ, ಯಾವುದೋ ಕೆಲವು ವಿಚಾರಗಳನ್ನು ತಲೆಗೆ ತಂದುಕೊಂಡು ಇಲ್ಲದ ಸಮಸ್ಯೆಗಳನ್ನು ತಂದೊಡ್ಕೊಳ್ತೀರಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು, ಮಾಡಬೇಕಾಗಿರ್ತಕ್ಕಂತಹ ಧರ್ಮ ಕಾರ್ಯಗಳನ್ನು ಬಿಟ್ಟು ಅನ್ಯಥಾ ಬೇರೆ ಬೇರೆ ತರಹ ಆಲೋಚನೆಗಳು ಬರ್ತಕ್ಕಂಥದ್ದು ನಿಮಗಾಗ್ಬೋದು. ಕಾರಣ ನಿಮ್ಮ ರಾಶಿಫಲದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದ್ದಲ್ಲ. ಅದರಿಂದ ಬರೀ ನಿಷ್ಠೂರದ ಹೊರೆಯನ್ನು ಹೊರಬೇಕಾಗತ್ತೆ. ಜೊತೆಗೆ ಇವತ್ತು ನೀವು ಯಾವುದೇ ಕೆಲಸ ಕಾರ್ಯದ ಬಗ್ಗೆ ನೀವು ಚಿಂತನೆ ಇದ್ರೂ ಅದರಲ್ಲಿ ಸಾಕಷ್ಟು ತೊಂದರೆಗಳನ್ನು, ಸಮಸ್ಯೆಗಳನ್ನೇ ತಂದಿಟ್ಕೊಳ್ತೀರಿ. ಎಷ್ಟೋ ಜನಕ್ಕೆ ಮೊಣಕಾಲಿಗೆ ಸಂಬಂಧಪಟ್ಟಂತಹದ್ದು ಅಥವಾ ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಬಾಧಿಸ್ತಾ ಇರ್ತೀರಿ. ಆದ್ದರಿಂದ ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಂತಹ ಕಾಲ, ನಿಮ್ಮ ಮನೆ ದೇವರ ಪ್ರಾರ್ಥನೆಯೂ ಬೇಕು, ಹಾಗೆ ಕಪ್ಪು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡುವಂತಹ ಮನಸ್ಥಿತಿಯೂ ಬೇಕು. ಎಲ್ಲಾದರೂ ಕಪ್ಪು ಬಣ್ಣದ ಹಸು ಕಂಡ್ರೆ ಆ ಗೋವನ್ನು, ಗೋ ಮಹಾಲಕ್ಷ್ಮಿನ ಮುಟ್ಟಿ ನಮಸ್ಕಾರ ಮಾಡಿ. ಇದರಲ್ಲಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಕಪ್ಪು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ಮಧ್ಯದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಿತ ಆ ಸಮಸ್ಯೆಗಳಿಂದಲೂ ಮುಕ್ತರಾಗಬಹುದು, ನೆಮ್ಮದಿನ ನೋಡಬಹುದು. ಹಾಗೆ ಸಂಜಾ ವೇಳೆಗೆ ಅಂದರೆ ಗೋಧೂಳಿ ಲಗ್ನ ಕಾಲದಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಮನೆಗೆ ಬರುವಾಗ ಹತ್ತಿರದಲ್ಲೆಲ್ಲಾದರೂ ಗುರುಗಳ ಆಸ್ಥಾನ, ದೇವಸ್ಥಾನ ಇದ್ದರೆ ಅಂದರೆ ಗುರುಗಳ ಮಠ ಅಥವಾ ಬಾಬಾರವರ ಮಂದಿರ, ಇಂತಹ ಕಡೆ ಹೋಗಿ ಒಂದು 5 ರಿಂದ 10 ನಿಮಿಷನಾದರೂ ಅಲ್ಲಿ ಕೂತು ಭಗವಂತನ ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದ ತೆಗೆದುಕೊಂಡು ನಂತರ ಮನೆಗೆ ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲ. ಒಳ್ಳೆಯದಾಗಲಿ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ವೃಶ್ಚಿಕ ರಾಶಿವರೆಗೆ ತಿಳಿಸ್ಕೊಟ್ಟಿದ್ರಿ, ಧನುರ್ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಧನುರ್ ರಾಶಿ, ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವೇ. ಹಾಗೆ ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ, ಒಂದು ಸಾಧಿಸಿದ್ದೀನಿ
ಅಥವಾ ಇವತ್ತಿನ ದಿವಸ ನನ್ನ ಅದೃಷ್ಟದ ಬಾಗಿಲು ತೆಗೆದಿದೆ, ಅಥವಾ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಯಶಸ್ಸಿದೆ, ಅಥವಾ ನಾನು ಯಾವುದೇ ಒಂದು ಕೆಲಸ ಮಾಡಿದ್ರೂ ನನಗೆ ಜಯ ಅಂತಕ್ಕಂಥದ್ದು ಆ ಜನ್ಮ ಸಿದ್ಧ ಹಕ್ಕು ಅಂತ ಅಂದ್ಕೊಳ್ಳುವಂಥದ್ದು, ಈ ಪ್ರಕಾರವಾದಂಥ ಮನಸ್ಥಿತಿಗಳು ಸಾಕಷ್ಟು ಎದುರಾಗುತ್ತೆ. ಕಾರಣ ಬೆಳ್ಳಿಗಿರ್ತಕ್ಕಂಥದ್ದೆಲ್ಲ ಹಾಲಲ್ಲ. ಧನುರಾಶಿಯವರು ಇವತ್ತಿನ ದಿವಸ ನಾನು ಅಂತಕ್ಕಂಥದ್ದನ್ನು ತುಂಬಿ ತೊಳಗಿಸ್ಕೊಳ್ಳುವಂತಹ ಮಾತನ್ನು ಆಡ್ತಿರ್ತಾರೆ. ಆದರೆ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಹಿಂದೆ ಬೆನ್ನಿಂದನೇ ಇದೆ ಅಂತಕ್ಕಂಥದ್ದನ್ನು ಅರ್ಥಕೋಬೇಕಾಗತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿದ್ದಾಗ, ಅಥವಾ ನಮ್ಮ ಅದೃಷ್ಟ ಅಥವಾ ನಮ್ಮಲ್ಲಿರ್ತಕ್ಕಂಥ ಮನಸ್ಥಿತಿ ಅಥವಾ ಆ ಕ್ಷಣಕ್ಕೆ ಬಂದು ದುಗ್ತಕ್ಕಂಥ ಕೆಲವು ಲಾಭದ ಸನ್ನಿವೇಶಗಳು ನೋಡಿದಾಗ ಜೀವನ ಎಲ್ಲ ಹೀಗೆ ಇರುತ್ತೆ ಅಂತಲ್ಲ. ಜೀವನದಲ್ಲಿ ಕಷ್ಟ ಸುಖ ಅಂತಕ್ಕಂಥದ್ದು ಎರಡೂ ಸರಿಸಮಾನವಾಗಿರಬೇಕು. ಕಷ್ಟ ಬಂದಾಗ ಕುಗ್ಗಬಾರ್ದು, ಹಾಗೆ ಸುಖ ಬಂದಾಗ ಹಿಗ್ಗಬಾರ್ದು. ಇವೆರಡನ್ನೂ ಸಮನಾಗಿ ಆಲೋಚನೆ ಮಾಡಬೇಕು. ಇವೆರಡೂ ಹೇಗನ್ನ ಇರಲಿ, ಯಾವುದು ಹೇಗೆ ಬಂದರೂ ನಾವು ಹಿರಿಯರಿಗೆ ಸಲ್ಲಿಸ್ತಕ್ಕಂತಹ ಗೌರವ ಅಥವಾ ಒಂದು ಆತ್ಮೀಯತೆ, ಒಂದು ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಬಾರದಂತೆ ನೋಡ್ಕೋಬೇಕು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಧನುರಾಶಿಯವರ ಮನಸ್ಥಿತಿ ಇವತ್ತು ತುಂಬ ಚಂಚಲತೆಯಿಂದ ಇದೆ. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅದನ್ನು ಸಮಂಜಸವಾಗಿ ಮಾಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಇವತ್ತು ಸಂಜೆ 4 ಗಂಟೆಯಿಂದ 6:20 4ರಿಂದ 6:20 ಪ್ರಯಾಣ ಕಾಲ ಬಹಳ ಜೋಪಾನ, ಬಹಳ ಹುಷಾರಾಗಿ ಪ್ರಯಾಣವನ್ನು ಮುಂದುವರಿಸಬೇಕು. ಕಾರಣ ಇವತ್ತು ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಮಟ್ಟಿಗೆ ತೊಂದರೆ ಅನ್ನೋದೇ ಸಾಕಷ್ಟು ಆಗುತ್ತೆ. ಎಚ್ಚರಿಕೆ ಬೇಕು. ಎಚ್ಚರಿಕೆಯ ನಡೆದರೆ ಆಗ ಲಾಭದ ಒಂದು ದಿನ ಸಹಿತ ಇವತ್ತು ಆಗಬಹುದು. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಅನುಗ್ರಹ ಇದೆ. ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶನೇಶ್ವರನ ಅನುಗ್ರಹ ಚೆನ್ನಾಗಿರೋದ್ರಿಂದ ಇವತ್ತು ಗುರು ಅಂದರೆ ಗುರುವಾರ, ಗುರುಗಳ ಆಶೀರ್ವಾದ, ಗುರುಗಳ ಮಾರ್ಗದರ್ಶನದಂತೆ ನಡೆದರೆ ಮತ್ತಷ್ಟು ಲಾಭನೂ ಸಹಿತ ಇದೆ. ಇವತ್ತು ಸಾಧ್ಯವಾದರೆ ಒಂದು ಸ್ವಲ್ಪ ಎಳ್ಳು ಬೆಲ್ಲ ಅಥವಾ ಉಪ್ಪು ಬೆಲ್ಲ ಇಂತಹದ್ದನ್ನು ಯಾವುದಾದ್ರೂ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರು ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧ ಮಹಿಳೆಯರಿಗೆ, ಅಂದರೆ ವಯಸ್ಸಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅಂತಹವರಿಗೆ ಒಂದಿಷ್ಟು ಅನ್ನಪ್ರಸಾದವನ್ನು, ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ನಿಮ್ಮ ಕೈಯಿಂದ ಕೊಡಿಸೋದ್ರಿಂದ ಇವತ್ತು ಸಾಕಷ್ಟು ಲಾಭವನ್ನೇ ಕಾಣ್ತೀರಿ, ಮನಸ್ಸಿಗೆ ಶಾಂತಿನೂ ತಂದುಕೊಳ್ತೀರಿ. ಇವತ್ತಿನ ಯೋಗ ಫಲದಲ್ಲಿ ಬುಧನ ಅನುಗ್ರಹ ಚೆನ್ನಾಗಿದೆ. ಅದರಿಂದ ನಿಮ್ಮ ಸ್ವಂತ ಜ್ಞಾನದಿಂದ, ಸ್ವಂತ ಬುದ್ಧಿಯಿಂದ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹನೂ ಇದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಜವಾಬ್ದಾರಿ ಅಂತಕ್ಕಂಥದ್ದು ಸಾಕಷ್ಟು ಇದೆ. ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನವೂ ಇದೆ. ಆದರೆ ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಮನಸ್ಸನ್ನು ಒಲಿಸ್ಕೊಳ್ಬೇಕು. ಮನಸ್ಸಲ್ಲಿರ್ತಕ್ಕಂಥ ದೇವರು ತೃಪ್ತಿ ಆಗಬೇಕು. ನಿಮ್ಮ ಭಗವಂತ ಆತ ತೃಪ್ತನಾದರೆ ನಿಮ್ಮ ಕೆಲಸದಲ್ಲಿ ಎಲ್ಲವೂ ಯಶಸ್ಸಾಗುತ್ತೆ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಜವಾಬ್ದಾರಿತ್ವಾದಂತಹ ಕೆಲಸಗಳ ಕಡೆ ನೀವು ನಡಿಬೇಕಾದ್ರೆ ನಿಮ್ಮ ಪರಿಸರದಲ್ಲಿ ನಿಮ್ಮ ಸ್ನೇಹಿತರು, ಬಂಧುವರ್ಗ ಅವರು ನಡೆಸ್ತಕ್ಕಂತಹ ಕೆಲಸಗಳು ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ಬೋದು, ಆಗದಿರನೂ ಇರ್ಬೋದು. ಏನೇ ಆದರೂ ಸಹಿತ ಅದನ್ನು ಸಮಾಧಾನ ಪಡಿಸ್ಕೊಂಡು ತೃಪ್ತಿಕರವಾಗಿ ಬದುಕನ್ನು ಕಾಣಬೇಕಾದ್ರೆ ಇವತ್ತು ಶ್ರೀನಿವಾಸನ ಅನುಗ್ರಹ ಬೇಕು. ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹೀಗೆ ಶ್ರೀನಿವಾಸನ ಅನುಗ್ರಹವನ್ನು ಪಡೆದು ನೀವು ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕಡೇ ರಾಶಿ ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಆದರೆ ಸಮಸ್ಯೆಗಳಂತಕ್ಕಂಥದ್ದು ಮಾತ್ರ ಬೆಟ್ಟದಷ್ಟು ಸಮಸ್ಯೆಗಳನ್ನು ನೋಡ್ತಾ ಇದ್ದೀರಿ. ಯಾವ ಕೆಲಸದಲ್ಲಿ ತೃಪ್ತಿ ಆಗುತ್ತೋ, ಯಾವುದು ಮಾಡಿದ್ರೆ ಸರಿ ಹೋಗುತ್ತೋ, ಅಥವಾ ನಮ್ಮ ಹಣೆ ಬಾರ್ವೆ ಇಷ್ಟೋ, ಅಥವಾ ಇವತ್ತು ನಾವು ಎಲ್ಲನೂ ಆಚೆ ಹೊರಡೋದೋ ಬೇಡವೋ, ಈ ಪ್ರಕಾರವಾದಂತಹ ಕನ್ಫ್ಯೂಷನ್ಸು ಸಾಕಷ್ಟು ಜನಕ್ಕೆ. ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಧರ್ಮ ಕಾರ್ಯಗಳೇ ಆಗಿದ್ದು, ಸಾಧ್ಯವಾದಷ್ಟು ಒಳ್ಳೆಯ ಮಾರ್ಗದಲ್ಲೇ ನಡೀತಿದ್ದು, ಅಲ್ಲೂ ಸಹಿತ ನೀವು ಮಾಡ್ತಕ್ಕಂಥದ್ರಲ್ಲಿ ಲೋಪ ಇಲ್ಲದಂತೆ ನಡೆದರೂ ಸಹಿತ ನಿಮ್ಮ ಪರಿಸರದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲೇ ತಪ್ಪು ಒಪ್ಪುಗಳನ್ನು ಕಂಡುಹಿಡಿದು ಇಲ್ಲದ ಸಮಸ್ಯೆಗೆ ಈಡು ಮಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ಎದುರಾಗಬಹುದು. ಸಾಧ್ಯವಾದಷ್ಟು ಇವತ್ತು ಎಚ್ಚರಿಕೆಯ ನಡೆ ಇರಲಿ. ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಮನೆದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಯಾರಾದರೂ ಗುರುಗಳಾಗಲಿ, ಹಿರಿಯರಾಗಲಿ, ನಿಮ್ಮ ಮನೇಲಿರ್ತಕ್ಕಂಥವ್ರಾಗಲಿ, ಅಥವಾ ನಿನ್ನ ಆತ್ಮೀಯರು ಅಂತಿರ್ತಕ್ಕಂಥವ್ರಾಗಲಿ, ಅವರು ಹೇಳ್ತಕ್ಕಂಥ ಮಾತು, ಅವರ ಮಾರ್ಗದರ್ಶನವನ್ನು ತೆಗೆದು ಹಾಕ್ದಿರ ಸಾಧ್ಯವಾದಷ್ಟು ಇನ್ನೊಬ್ಬರು ಹೇಳಿದಂಥ, ಅಂದರೆ ನಿಮಗಿನ್ನ ಹಿರಿಯರು ಯಾವ ಮಾರ್ಗದರ್ಶನವನ್ನು ಹೇಳ್ತಿರ್ತಾರೋ, ಯಾವ ಕೆಲಸದ ಬಗ್ಗೆ ನಿಮಗೆ ಚಿಂತಿಸಿ ಹೇಳ್ತಿರ್ತಾರೋ ಸ್ವಲ್ಪ ಅದರ ಕಡೆ ಗಮನ ಕೊಡಿ. ನಾನು ನಂದು ಅಂತಕ್ಕಂಥದ್ದು, ನನ್ನ ಮಾತಿನಂತೆ ನಡಿಬೇಕು ಅಂತಕ್ಕಂಥದ್ದು, ಅಥವಾ ನಾನು ಹಾಕಿದ ಗೆರೆ ಯಾರು ದಾಟಬಾರ್ದು ಅಂತೇಳಿ ಉದ್ದಟತನವಾಗಿ ಮಾತಾಡ್ತಕ್ಕಂಥದ್ದು ಇವತ್ತು ನಿಮ್ಮ ರಾಶಿಫಲದಲ್ಲಿ ಸಮಂಜಸವಾದಲ್ಲ. ಜೊತೆಗೆ ಇವತ್ತು ಸಾಧ್ಯವಾದರೆ ಗೋಪ್ರಾರ್ಥನೆ ಮಾಡಿ. ಜೊತೆಗೆ ಬೀದಿಯಲ್ಲಿರ್ತಕ್ಕಂಥ ಶ್ವಾನಗಳಿಗೆ
ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಬನ್ನೋ ಇಂಥದ್ದನ್ನು ಹಾಕಿ ಗುರುಗಳ ಆಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ 12 ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡೋದ್ರ ಜೊತೆಗೆ ಅನೇಕ ಮಹತ್ವಪೂರ್ಣ ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಮತ್ತೆ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ವಿವರಗಳನ್ನ ನಾನು ನಿಮಗೆ ಮತ್ತೆ ನೀಡ್ತಾ ಇದ್ದೀನಿ. ಬರುವ ಅಕ್ಟೋಬರ್ 10ನೇ ತಾರೀಕು ಅಂದ್ರೆ ಶನಿವಾರ ನಮ್ಮ ಗುರುಜಿ ಅವರು ಆಗಮಿಸ್ತಾ ಇದ್ದಾರೆ ಬೀದರ್ ಜಿಲ್ಲೆಗೆ. ಬೀದರ್ ಜಿಲ್ಲೆಯ ಗುರುಜಿಯವರ ಅಭಿಮಾನಿಗಳೆಲ್ಲ ಸೇರಿ ತಮ್ಮದೊಂದು ಅಭಿಮಾನಿಗಳ ಬಳಗವನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಆ ಬಳಗದ ಆ ಸಂಘದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಇದೇ ಬರುವ ಶನಿವಾರ ಅಕ್ಟೋಬರ್ 10ನೇ ತಾರೀಕು ಸಂಜೆ ಸುಮಾರು 5:30ರಿಂದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 9 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯುತ್ತೆ. ಸ್ಥಳ ಎಲ್ಲಿ? ಈಗ ಬದಲಾವಣೆ ಆಗಿರುವಂತಹ ಸ್ಥಳ ಸಿಂಧೂಲ್ ಕಲ್ಯಾಣ ಮಂಟಪ, ಮನ್ಹಳ್ಳಿ ರಸ್ತೆ, ಬೀದರ್. ಈ ಒಂದು ಸ್ಥಳದಲ್ಲಿ ಅಭಿಮಾನಿಗಳ ಬಳಗದ ಉದ್ಘಾಟನೆ ಕಾರ್ಯಕ್ರಮ ಜೊತೆಗೆ ನಮ್ಮ ಗುರುಜಿಯವರಿಗೆ ತುಲಾಭಾರ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೇನೆ ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ನೆರವೇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಆಗಮಿಸಬಹುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯಿತು. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.